ವಿತತಾಯ ನಮೋ ನಮಸ್ತೆ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಸ್ಸಜ್ಜನಾನಾ ನಿಖಿಲ ಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ಜಯತ್ಯಜೋ ಖಂಡಗುಣೋರುಮಂಡಲಃ ತದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹರ್ದೋಚ್ಚತಮೋ ನಿಹಂತ ರಸಾವತಾರೋ ಹರಿರಾತ್ಮಭಾಸ್ಕರಃ. ಜಯತ್ಯಜೋ ಅಕ್ಷೀಣಸುಖಾತ್ಮಬಿಂಬಃ ಸ್ವೈಶ್ವರ್ಯಕಾಂತಿಪ್ರತತಃ ಸದೋದಿತಃ ಸ್ವಭಕ್ತಸಂತಾಪದುರಿಷ್ಟಹಂತ ರಾಮಾವತಾರೋ ಹರಿರೀಶಚಂದ್ರಮಾಃ. ಜಯತ್ಯಸಂಖ್ಯೋರುಬಲಾಂಬುಪೂರೋ ಗುಣೋಚ್ಚರತ್ನಾಕರ ಆತ್ಮವೈಭವಃ ಸದಾ ಸದಾತ್ಮಜ್ಞಾನದೀಭಿರಾಪ್ಯಃ ಕೃಷ್ಣಾವತಾರೋ ಹರಿರೇಕಸಾಗರಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಇದರಲ್ಲಿ ಪರಮಾತ್ಮ ತತ್ವ ಸೃಷ್ಟಿ ಮಾಡೋದ್ರೆ ನಿನ್ನೆ ತತ್ವ ಸೃಷ್ಟಿ, ಮಹತ್ತತ್ವ, ಆಮೇಲೆ ಅಹಂಕಾರ ತತ್ವ, ಮುಂದೆ ಬುದ್ಧಿ ತತ್ವ, ಮನಸ್ತತ್ವ, ದಶ ಇಂದ್ರಿಯಗಳು, ಆಮೇಲೆ ಪಂಚಭೂತಗಳು ಮತ್ತು ವಿಷಯೈಹಿ. ವಿಷಯಗಳು ಅಂದ್ರೆ ಏನು? ತನ್ಮಾತ್ರಗಳು. ಅಂದರೆ ಇಂದ್ರಿಯಗಳಿಗೆ ಯಾವುದು ಗೊತ್ತಾಗ ಅದೇ ತನ್ಮಾತ್ರಗಳು. ಒಟ್ಟು ಎಷ್ಟಾಯ್ತು? 24 ತತ್ವಗಳ ಸೃಷ್ಟಿ ಆಯ್ತಾರೆ. ತಥೋ ಮಹತ್ತತ್ವ ತನುರ್ವಿರಿಂಚ ಸ್ಥೂಲಾತ್ಮನೈವಾಜನಿ ವಾಕ್ಯ ದೇವಿ ತಸ್ಯಾಮಹಂಕಾರ ತನುಂ ಸ ರುದ್ರಂ ಸಸಜ್ಜ ಬುದ್ಧಿಂಚ ತದರ್ಧ ದೇಹ ಬುದ್ಧ್ಯಾಮುಮಾಯಾಂ ಸ ಶಿವಸ್ತ್ರಿವೂಪ ಮನಶ್ಚ ವೈಕಾರಿಕ ದೇವಸಂಘಾನ್. ಅಹಂಕಾರ 3 ವಿಧ ಆದ್ರಿಂದಾಗಿದೆ. 3 ವಿಧ ಅಹಂಕಾರ ತತ್ವದಿಂದ 3 ದೇವತೆಗಳು, ದಶೇಂದ್ರಿಯಗಳು, ಅನಂತರ ಪಂಚಭೂತಗಳು ಇತ್ಯಾದಿ ಎಲ್ಲ ಹುಟ್ಟಿದ್ದು. ಕ್ರಮೇಣ ಖಾದೀನ್ ಖಾ ಅಂದರೆ ಆಕಾಶ, ಇನ್ನು ದಶೇಂದ್ರಿಯಾಣಿ ಬಂತು. ಆಕಾಶ ಅಂದರೆ ಭೂತಾಕಾಶ. ಖಾದೀನ್ ಅಂದ್ರೆ ಏನು? ಆಕಾಶ, ವಾಯು, ಆಮೇಲೆ ಶಬ್ದ, ರೂಪ, ರಸ, ಸ್ಪರ್ಶ, ಗಂಧ, ತನ್ಮಾತ್ರಗಳು. ಆಕಾಶ, ವಾಯು, ಅದು ತೇಜಸ್ಸು, ನೀರು, ಭೂಮಿ, ಪಂಚಭೂತಗಳು ತನ್ಮಾತ್ರಗಳು, ದಶೇಂದ್ರಿಯಗಳು, ಮನಸ್ಸು, ಅಹಂಕಾರ, ವ್ಯವಕ್ತ ತತ್ವ, ಬುದ್ಧಿ ತತ್ವ ಮತ್ತು ಮನಸ್ತತ್ವ. ಇಷ್ಟೊಂದು ಸರಿಯಾಗಿ 24 ತತ್ವಗಳು. ಅದು ಇದು ತತ್ವ ಸೃಷ್ಟಿ. ಈ ಭಾಗ ಏನಂತ ಹೆಸರಿಗೆ ತತ್ವ ಸೃಷ್ಟಿ ಅಂತ ಹೆಸರಿದೆ. ಇಷ್ಟಕ್ಕೂ ಕೂಡ ಮೊದಲೆಲ್ಲ ದೇವತಾ ಸೃಷ್ಟಿ ಆಯಿತು. ಆಮೇಲೆ ಈಗ ತತ್ವ ಸೃಷ್ಟಿ. ಮುಂದೆ ಹೇಳ್ತಾರೆ ಪರಮಾತ್ಮ ಮತ್ತೇನು ಮಾಡಿದ ಆಮೇಲೆ, ಪುಂಸ ಪ್ರಕೃತ್ಯಾಂಚ ಪುನರ್ವಿರಿಂಚಾತ್ ಶಿವೋಥ ತಸ್ಮಾತ್ ಅಖಿಲಾಃ ಸುರೇಶಾಃ ಜಾತಾಃ ಸಶಕ್ರಾಃ ಪುನರೇವ ಸೂತ್ರಾತ್ ಶ್ರದ್ಧಾ ಸುತಾನಾಪ ಸುರಪ್ರವೀರಾನ್. ಪುರುಷ ರೂಪದ ಬ್ರಹ್ಮದೇವರು, ಪ್ರಕೃತಿ ರೂಪದ ಸರಸ್ವತಿ ದೇವಿ, ಅವರಿಂದ ಶಿವ ಮೊದಲಾದ ದೇವತೆಗಳೆಲ್ಲ ಹುಟ್ಟಿದರು. ಇನ್ನು ಶಿವ ಇಂದ್ರಾದಿ ದೇವತೆಗಳೆಲ್ಲ ಅವತಾರ ಮಣಿಯಾಯಿತು. ಮತ್ತೊಂದು ಸೃಷ್ಟಿ ಅವರಿಗೆ. ಪುನರೇವ ಸೂತ್ರಾತ್, ಈ ಕಡೆ ಸೂತ್ರನಾಮಕ ವಾಯುದೇವರಿಂದ ಶ್ರದ್ಧಾನಾಮಕರಾದ ಭಾರತೀ ದೇವಿಯಲ್ಲಿ ಸುತಾನಾಪ ಸುರಪ್ರವೀರಾನ್ ಶೇಷಂ ಶಿವಂ ಚ ಇಂದ್ರ ಮಥೇಂದ್ರತಶ್ಚ. ಗರುಡ, ಶೇಷ, ರುದ್ರ ಅವರೆಲ್ಲರು ಇಂದ್ರದೇವರಿಂದ ಸರ್ವೇ ಸುರಾಹ ಯಜ್ಞಗಣಾಶ್ಚ ಜಾತಾಹ. ಎಲ್ಲ ಸುರರು ಮತ್ತು ಯಜ್ಞಗಣಗಳು, ಯಜ್ಞಾಭಿಮಾನಿ ದೇವತೆಗಳು ಅಂತ. ಯಜ್ಞಾಭಿಮಾನಿ ದೇವತೆಗಳೆಲ್ಲ ಹುಟ್ಟಿದರು. ಹೌದು, ಡಿಫರೆನ್ಸ್ ಏನಿಲ್ಲ. ಅವರು ರೂಪಭೇದ. ಉದಾಹರಣೆಗೆ ಅಶ್ವತ್ಥಾಮರಿದ್ದಾರೆ, ದುರ್ವಾಸರಿದ್ದಾರೆ, 2 ಅವತಾರಗಳು. ಮತ್ತು ಅದ್ರ ಪರ್ಪಸ್ ಬೇರೆ, ಇದ್ರ ಪರ್ಪಸ್ ಬೇರೆ. ಆ ರೀತಿಯಲ್ಲಿ ವ್ಯತ್ಯಾಸ ಇದೆಯಾ ಹೊರತು ಬೇರೆ ವ್ಯತ್ಯಾಸ ಇಲ್ಲ. ಶೇಷಂ ಶಿವಂ ಈ ರೀತಿ ಅನೇಕ ರೀತಿ ಹುಟ್ಟುತ್ತಾ ಹೋದಂತೆ ಹೆಚ್ಚು ಡಿಪೆಂಡೆನ್ಸ್, ನಿನ್ನ ಹೇಳಿದೆ, ಹೆಚ್ಚು ಡಿಪೆಂಡೆನ್ಸ್ ಬರೋದ್ರಿಂದ ಅವರು ಯಾವ ಕಾಲಕ್ಕೂ ಕೆಳಗಿನವರು ಮೇಲಿನವರಾಗಲಿಕ್ಕೆ ಸಾಧ್ಯ ಇಲ್ಲ. ಕೆಳಗಿನವರು ಮೇಲಿನವರಾಗಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಇನ್ನು ಜೀವರು ಪರಮಾತ್ಮ ಆಗಲಿಕ್ಕೆ ಸಾಧ್ಯ ಇದೆಯಾ? ಅಲ್ಲಿಗೆ ಎಂಡಾಗುತ್ತೆ ಕೊನೆಗೆ. ತೀರಾ ಅವ್ರಿಗೆ ತುಂಬ ಡಿಫರೆನ್ಸ್ ಇಲ್ಲ ಅವರಿಗೆ. ಗರುಡ ಬ್ರಹ್ಮವಾಯುಗಳಿಗೆ ಸರಸ್ವತಿ ಭಾರತೀಯರೇ 100 ಗುಣ, ಅವರಿಗೂ ಗರುಡಶ್ರೇಷ್ಠರು 100 ಗುಣ. ಮುಂದೆ ಯಾರಿಗೂ 100 ಗುಣ ಡಿಫರೆನ್ಸ್ ಇಲ್ಲ, ಎಲ್ಲ ಕಡಿಮೆ ಇರೋದೇನೆ. ಅಂಥ ಹೊತ್ತಲ್ಲಿ ಮೇಲಿನವರೇ ಅವರು ಆಗೋದಿಲ್ಲ ಅಂದಮೇಲೆ ಇನ್ನು ಅನಂತ ಗುಣಪಟ್ಟು ದೊಡ್ಡ ಪರಮಾತ್ಮ ಹೇಗಾಗ್ತಾರೆ, ಮಹಾಲಕ್ಷ್ಮಿ ಹೇಗಾಗ್ತಾರೆ, ವಾಯುದೇವರು ಹೇಗಾಗ್ತಾರೆ, ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಇದರೊಳಗೆ ಎಲ್ಲ ಇಂಡೈರೆಕ್ಟ್ ಏನು ಸೇರ್ತಾ ಹೋಗುತ್ತೆ? ಸಾಮ್ಯ, ಐಕ್ಯ, ಇದೆಲ್ಲ ನಿರಾಕರಣೆ ಕೂಡ ಆಗ್ತಾ ಹೋಗುತ್ತೆ. ಗೊತ್ತಾಯ್ತಾ? 8 ಸರ್ತಿ ಅಂತ ಹೇಳ್ತಾರಲ್ಲ, 8 ಸರ್ತಿ ಹುಟ್ಟಿರೋ ನೀವು ಇನ್ನೂ ಡೌಟ್ ಇದೆಯಾ ಅಂತ ಹೇಳ್ತಾರಲ್ಲ. ಆ ದೃಷ್ಟಿಯಿಂದ ಪುನಃ ಸೃಷ್ಟಿಗೆ ಒಂದು ಕಾರಣ ಅದು. ಇನ್ನು ಅವ್ರ ಪರ್ಪಸ್ ಬೇರೆ. ಒಂದೇ ರೂಪದಿಂದ ಮಾಡ್ಲಿಕ್ಕೆ ಅವ್ರಿಗೆ ಆಗೋದಿಲ್ಲ. ಬೇರೆ ದೇವತೆಗಳಿಗೆ ಬೇರೆ ರೂಪ ತಗೊಂಡ್ರೆ ಒಂದೇ ಕೈಯಿಂದ ಮಾಡ್ಲಿಕ್ಕಾಗೋದಿಲ್ಲ ನಮಗೆ ಕೆಲಸ. ಏನು ಮಾಡ್ತೇವೆ ಅವಾಗ? 2 ಕೈಯಲ್ಲಿ ಎತ್ತೆ. ಗೊತ್ತಾಯ್ತು? 2 ರೂಪಗಳು ಸೇರಿದಾಗ ಏನಾಗುತ್ತಾಗ
ಆ ರೂಪಕ್ಕೆ ಡಿಸ್ಟ್ರಿಬ್ಯೂಟ್ ಆಯ್ತು ವರ್ಕ್ ಈಗ. ಆ ರೂಪಕ್ಕೆ ತತ್ವಾಭಿಮಾನ ದೇವರ ರೂಪಕ್ಕೆ ತತ್ವ ಮಾಡ್ಕೊಂಡು ಇದ್ದು ಬಿಡ್ತಾರೆ, ಇನ್ನೊಂದು ಕೆಲಸ ಇಲ್ಲ. ಬೇರೆ ರೂಪಗಳಿಗೆ ಸಾಧನೆ ಮಾಡ್ತಾರೆ. ಎರಡೂ ಮಾಡಕ್ಕೆ ಹೊಟ್ಟರೆ ಏನಾಗುತ್ತಾಗ ತತ್ವಾಭಿಮಾನ ರೂಪಕ್ಕೆ ಅಫೆಕ್ಟ್ ಆಗಿಬಿಡುತ್ತೆ. ಆಫೀಸ್ ಕೆಲಸ ಮನೆ ಕೆಲಸ ಅಂತೀವಲ್ಲ ಹಾಗೆ, ಅದ್ರಲ್ಲಿ ಏನು ಇನ್ವಾಲ್ವ್ ಆಗಬಾರ್ದು, ಅದು ಡಿಸ್ಟರ್ಬ್ ಆಗಿಕೊಡು. ಮತ್ತು ಡ್ರೈವರ್ ಎಲ್ಲೋ ಯೋಚನೆ ಮಾಡಿ ಡ್ರೈವ್ ಮಾಡಿ ಪಂಜಿತ ಆಗುತ್ತೆ, ಫುಲ್ಲಿ ಅದರಲ್ಲೇ ಇರಬೇಕಾಗುತ್ತೆ. ಆ ರೀತಿಯಲ್ಲಿ ತತ್ವಾಭಿಮಾನಿ ರೂಪಗಳು ಬೇರೆ ದೇವತೆಗಳು, ಇವೆಲ್ಲ ತತ್ವಾಭಿಮಾನಿ ರೂಪಗಳು. ತತ್ವ ಸೃಷ್ಟಿಯಾದಾಗ ಹುಟ್ಟಿದ್ವಲ್ಲ ಅವಕ್ಕೆಲ್ಲ ಏನಿರೋದಿಲ್ಲ, ಹಸರಾವೇಶ ಬರೋದಿಲ್ಲ. ಅವಕ್ಕೆ ಬಂದರೆ ಏನಾಗುತ್ತೆ, ಎಲ್ಲ ಡಿಸ್ಟರ್ಬ್ ಆಗೋದು ಪೂರ್ತಿಯಾಗಿ. ಅದನ್ನು ಆ ರೀತಿ ಸೇಫಾಗಿ ನೋಡ್ಕೋತಾರೆ. ಇದಕ್ಕೆಲ್ಲ ಬರ್ಬೋದು. ಇದು ಸಾಧನೆ, ಇದು ಅದು ಒಂದು ರೀತಿ ಸಾಧನೆ, ಇದೊಂದು ರೀತಿ ಸಾಧನೆ. ಒಂದು 6 ಸಬ್ಜೆಕ್ಟ್ ಬರುತ್ತೆ, 6 ಸಬ್ಜೆಕ್ಟ್ದೂ ಮಾರ್ಕ್ಸ್ ಬರಬೇಕು ಅವನಿಗೆ, ಹೊತ್ತಾನೆ ಸಬ್ಜೆಕ್ಟ್ ಡಿಫ್ರೆಂಟ್ಗಳು. ಆ ರೀತಿಯಲ್ಲಿ ರೂಪಗಳಿಂದ ಬೇರೆ ಬೇರೆ ಒಂದು ಸಾಧನೆಯನ್ನು ದೇವರು ಮಾಡಿಸ್ತಾನೆ. ಅದಕ್ಕೆ ಪುನಃ ಪುನಃ ಸೃಷ್ಟಿಗೆ ಅದೂ ಒಂದು ಕಾರಣ. ನೆಕ್ಸ್ಟ್ ಈಗ ಹ್ಞೂ ಯಾರಿಂದ ಹುಟ್ಟಿದ್ದ ಇಲ್ಲಿ ಹೇಳಿಲ್ಲ, ಮುಂದೆ ಬರುತ್ತೆ ಹೇಳ್ತಾರೆ. ಪುನಶ್ಚ ಮಾಯಾ ಸದ್ಯ ದೇವತಾ ಅಂತ ಹೇಳಿ ಒಂದು ಗುಂಪಿನಿಂದ ಬಂದು ಹೋಯ್ತಾಗ್ಲೇನೆ ಸ್ಪೆಸಿಫಿಕ್ ಆಗಿ ಮುಂದೆ ಹೇಳ್ತಾರೆ. ಎಲ್ಲ ದೇವತೆಗಳು ಸೃಷ್ಟಿ ಆಯಿತು ಅಂತ ಹೇಳ್ಬಿಟ್ರಲ್ಲ ಹಿಂದೆ, ಸೃಷ್ಟಿ ಆಯ್ತು, ಅವರು ಬಂದು ಹೋದ್ರು ಅದರಲ್ಲಿ. ಪುನಶ್ಚ ಮಾಯಾ ತ್ರಿವಿಧಾ ಬಭೂವ, ನಿನ್ನೆ ಆಗಿತ್ತು. ಹೇಳ್ತಾರೆ ಅದನ್ನು ಹೇಳ್ತಾರೆ. ಪುನಶ್ಚ ಮಾಯಾ ಇಲ್ಲಿ ಪಾರ್ವತಿ ದೇವಿ ಹೇಳಿದ್ರಿ. ಈಗ ಅದೇ ರೀತಿಯೇ ಎಲ್ಲಿ ನಾವು ಪಾರ್ವತಿ ಹೇಳಿದ್ರು ಗುಂಡ್ರೆ ಅಂಡರ್ಸ್ಟುಂಡ್. ಮತ್ತೆ ಈಗ ಅಹಂಕಾರ ತತ್ವಕ್ಕೆ ಒಬ್ಬರೇ ಅಲ್ಲ, 3 ಜನನೂ ಇದ್ದಾರೆ. ಗರುಡ ಶ್ರೇಷ್ಠ 3 ಜನ ಅಹಂಕಾರ ತತ್ವದಿಂದ ಬಂದವರೇನೆ. ಸ್ಪೆಸಿಫಿಕ್ ಎಲ್ಲರೂ ಮನೋವ್ಯಾನ ದೇವತೆಗಳೇ, ಅದರಲ್ಲೇ ಸ್ವಲ್ಪ ವಿಶೇಷ ಅಷ್ಟೇ. ಆದ್ದರಿಂದ ಉಮಾದೇವಿ ಹೇಳಿದ್ರಿಂದ ಯಾರ್ಯಾರು ಬಂದ್ರಿ ಈಗ, ಇವರೇ ಮುಂದೆ ಶೇಷ ಆಗೋರು, ಸೂಪರ್ ವಾರಣಿ ಆಗೋರು, ಗೊತ್ತಾಯ್ತಾ. ಗರುಡ ಸವ ಅವರೆಲ್ಲ ಬಂದು ಪುನಶ್ಚ ಅವ್ರು ಹೇಳಿದ್ರಲ್ಲ, ಸುರ ಪ್ರವೀರಾನ್ ಶೇಷಂ ಶಿವಂ ಬಂದಾಗ ಅವ್ರ ಪತ್ನಿಯರು ಅಂಡರ್ಸ್ಟುಡ್. ಪುನಶ್ಚ ಮಾಯಾ ತ್ರಿವಿಧಾ ಬಭೂವ ಸತ್ವಾದಿರೂಪೈರಥ ವಾಸುದೇವ. ಪುನಶ್ಚ ಮಾಯಾರೂಪದ ಮಹಾಲಕ್ಷ್ಮಿ 3 ರೂಪ ಸ್ವೀಕಾರ ಮಾಡಿಕೊಟ್ರು. ಶ್ರೀರೂಪ, ಭೂರೂಪ, ತತ್ವಾದಿ ಗುಣಗಳಿಗೆ ಅಭಿಮಾನಿ ದೇವತಾ ರೂಪಗಳು ಬಂತು. ತಕ್ಷಣ ಪರಮಾತ್ಮ ಏನು ಮಾಡದ, ವಾಸುದೇವ ರೂಪದಿಂದ ಸತ್ವಾತ್ಮಿಕಾಯಾಂ ಸಬಭೂವ ತಸ್ಮಾತ್ ಸವಿಷ್ಣುನಾಮೈವ ನಿರಂತರೋಪಿ. ಸತ್ವರೂಪದ ಮಹಾಲಕ್ಷ್ಮಿಯಲ್ಲಿ ವಿಷ್ಣುನಾಮಕನ ಅವತಾರವನ್ನು ಒಂದು ರೂಪವನ್ನು ತೋರಿಸಿದ, ವಿಷ್ಣುನಾಮಕ ರೂಪ. ಭೇದ ಬಂತ ನಿರಂತರೋಪಿ. ಅಂತರ ಅಂದ್ರೇನೋ ಭೇದ ಇಲ್ಲ. ಭೇದ ಇಲ್ಲದೆ ಹೋದ್ರೂ ಕೂಡ ಏನು ಮಾಡಿದ ಪರಮಾತ್ಮ, ಆ ರೀತಿ ಒಂದು ಹುಟ್ಟನ್ನು ತೋರಿಸಿದ. ಇದು ಉಳಿದವರಿಗೆಲ್ಲ ಮುಂದೆ ಬರೆದಾಗ ಭ್ರಾಂತಿ, ಅದು ನೋಡೋರು ಯಾರೂ ಇಲ್ಲ, ಆಗ ಉಳಿದವ್ರಿಗೆ ಕಾಣಿಸೋದಿಲ್ಲ. ಆದರೆ ಬರೆದಾಗ ಏನಾಯ್ತಾಗ ತನಗೆ ತಾನು ಮಗನ ಆಗಿಬಿಟ್ಟ ಅಂತ ಕೆಲವರು ಅದನ್ನು ತಪ್ಪರ್ಥ ಮಾಡ್ಕೊಡೋರು ಸಿಗ್ತಾರೆ. ಅದನ್ನು ಕೈಲಾಗಲ್ಲ ಅಂತ ಅಸಾಮರ್ಥ್ಯ ಕೊಡೋಕೆ ಹೋಗ್ತಾರೆ. ಅದಲ್ಲ, ಇವರಲ್ಲಿ ಏನು ತಿಳ್ಕೊತಾರೆ, ದೇವರ ವೈಭವ ಅಂತ ವಿರೋಧ ಸಂಧಾನ ಮಾಡ್ತಾರೆ. ವಿಷ್ಣುನಾಮೈವ ನಿರಂತರೋಪಿ ರಜಸ್ತನೌಚೈವ ವಿರಿಂಚ ಆಸೀತ್. ರಜಸ್ತನೌಚೈವ ವಿರಿಂಚ ಆಸೀತ್. ವಿರಿಂಚ ಬ್ರಹ್ಮದೇವರು ಮತ್ತೆ ಹುಟ್ಟಿದ್ರು. ಈಗ ಯಾರು ಪರಮಾತ್ಮ ವಿರಿಂಚ ರೂಪದಿಂದ ಹುಟ್ಟಿದ. ಆ ರೂಪರ ಬ್ರಹ್ಮದೇವರೊಳಗೆ ಇಟ್ಟ. ವಿರಿಂಚ ರೂಪ ಯಾವುದೀಗ ಮಹಾಲಕ್ಷ್ಮಿಯ ರಜೋಭಿಮಾನಿ ರೂಪ. ಯಾವುದದು ಭೂರೂಪ. ಅದರಲ್ಲಿ ಪರಮಾತ್ಮ ವಿರಿಂಚ ನಾಮಕನ ಅವತಾರವನ್ನು ಮಾಡಿದ. ಈ ವಿರಿಂಚ ಬ್ರಹ್ಮದೇವರಲ್ಲ, ಈ ಬ್ರಹ್ಮದೇವರಲ್ಲ, ಇಲ್ಲಿ ನಾರಾಯಣ ಅಲ್ಲ ವಿರಿಂಚ ಇಲ್ಲಿ ಬಂದಿದ್ದು ಬ್ರಹ್ಮದೇವರು. ಈಗ ತಾನು ವಾಸುದೇವ ರೂಪದಿಂದ ಮಾಯಾರೂಪದ ರೂಪದಲ್ಲಿ ತಾನು ಬ್ರಹ್ಮನ ರೂಪದಿಂದ ಹುಟ್ಟಿದ. ಬ್ರಹ್ಮನಲ್ಲ, ಬ್ರಹ್ಮಾಂಬ ರೂಪದಿಂದ ನಾರಾಯಣ. ಹೌದು. ಆ ವಿರಿಂಚಿ ಯಾರು? ಆ ವಿರಿಂಚಿ ಬ್ರಹ್ಮದೇವರು. ಪರಮಾತ್ಮ ಏನ್ ಮಾಡ್ತಾನೆ, ಈ ರೂಪ ಅವರೊಳಗಿಡ್ತಾನೆ. ಈಗ ಅವರೊಳಗಿಡ್ತಾ ಅವಾಗೇನಾಯ್ತಾಗ ಸೃಷ್ಟಿ ಮಾಡೋದಕ್ಕೆ ಅವ್ರಿಗೆ ಶಕ್ತಿ ಬಂತ, ಗೊತ್ತಾಯ್ತಾ. ಸೃಷ್ಟಿ ಮಾಡೋದು ನಿನ್ ಬಂತ ಹೇಳಿದ್ರು. ಬ್ರಹ್ಮಣಿ ಬ್ರಹ್ಮರೂಪೋಸೋ ಶಿವರೂಪಿ ಶಿವೇ ಸ್ಥಿತ, ಗೊತ್ತಾಯ್ತಾ. ಆ ರೂಪವನ್ನು ಅಲ್ಲಿ ಇಟ್ಟಿದ್ರಿಂದ ಏನಾಯ್ತು, ಅವರಿಗೆ ಫುಲ್ ಫ್ಲೆಜ್ಡ್ ಇದಾಯ್ತು. ಎಲ್ಲರೂ ತಾನೇ ನಿಂತು ಮನಸ್ಥಾನಕ್ಕೆ. ಅದು ಅರ್ಥ ಮಾಡಿಕೊಂಡ್ರೆ ಇದು ಸ್ವಾರಸ್ಯ ಇದೆ. ಅದ್ರ ಹೃದಯಸ್ಥಾನೋ ಚೈವ ವಿರಿಂಚ ಆಸಿ ತಮಸ್ಥಾನೋ ಸರ್ವ. ಈ ಮಾತು ನಮಗೆ ಇದೆಲ್ಲ ನಿರ್ಣಯ ಓದದೆ ಹೋದರೆ ವಿಷ್ಣು ಪುರಾಣದ ಶ್ಲೋಕ ಅರ್ಥನೇ ಆಗೋದಿಲ್ಲ. ಬ್ರಹ್ಮಣಿ ಬ್ರಹ್ಮರೂಪೋಸೋ ಶಿವರೂಪಿ ಶಿವೇ ಸ್ಥಿತ ಏನಿದು, ಅದಕ್ಕೆ ಬಂತು ಶಿವ ಸರ್ವ ಶಿವ ಆತ ರೂಪ ಬಂತಲ್ಲಿ. ಆ ಶಿವಾಯ ನಮಃ, ಇದು ಈ ನಮಃ ಶಿವಾಯ ಈತ ನಾರಾಯಣ, ಈ ಶಿವ ಅಲ್ಲ. ಅದೇ ರೀತಿ ವಿರಿಂಚ, ಅವೆಲ್ಲ ಕೂಡ ಈ ವಿರಿಂಚ, ನಾರಾಯಣ ವಿರಿಂಚ, ಆ ವಿರಿಂಚ ಅಲ್ಲ. ಹಾಂ, ಯಾವ್ದ ತನ್ವ ಅಂದ್ರೇನು? ಹೌದು, ಶ್ರೀ ಭೂ ದುರ್ಗಾ. ಗೀತಾತಾರ್ಥ ವಿಶೇಷ ಹೇಳಿಬಿಟ್ಟಿದ್ದಾರೆ. ಶ್ರೀರೂಪಕ್ಕೆ ಸತ್ವಗುಣ, ಸತ್ವಗುಣಕ್ಕೆ ಶ್ರೀರೂಪ, ರಜೋಗುಣಕ್ಕೆ ಭೂರೂಪ, ತಮೋಗುಣಕ್ಕೆ ದುರ್ಗಾರೂಪ. ಆ ರೂಪಕ್ಕೆ ತಕ್ಕಂತಾರೆ ಶ್ರೀರೂಪ ಬೆಳಗಿರುತ್ತೆ ಮಹಾಲಕ್ಷ್ಮಿದು. ಇವರು ಕೆಂಪು ರೂಪ,
ಇದು ಕಪ್ಪು ರೂಪ, ದುರ್ಗಾ ರೂಪ ಹೇಗಿರುತ್ತೆ? ಕಪ್ಪು ರೂಪ. ಅದು ಕಾಳಿ ಕಪ್ಪು ಅಂತ ತೋರಿಸ್ತಾರಲ್ಲ ಹಾಗೆ. ಅದು ಕಾರಣ ಏನಂದರೆ ತಮಸ್ಸು, ತಮೋರು ಅಂದರೆ ಅವ್ರ ಕಪ್ಪು ಅಂದರೆ, ಕೃಷ್ಣ ಕಪ್ಪು ಅಂದರೆ ರೂಪ ಕಪ್ಪು ಅಂತ ಅರ್ಥ ಅಲ್ಲ, ಆ ಗುಣವನ್ನು ತೋರಿಸ್ತಾರೆ. ಅದು ಅಭಿಮಾನಿಯಾಗಿರೋದ್ರಿಂದ ಕಾಣಿಸ್ತಾರೆ ಹೊರತು ದೋಷರೂಪವಾದ ಕಪ್ಪಲ್ಲ. ಗುಣರೂಪವಾದ ಕಪ್ಪು ಬೇರೆ, ದೋಷರೂಪ ಬಿಳಿ ಹೇಳಿಲ್ಲ, ಪಾರಿದ ಬೆಳಗಿರ್ತಾರೆ, ದೋಷ ಅಲ್ಲ. ಇಲ್ಲಿ ಬೆಳಗಿದ್ದಾರೆ ರೋಗ, ಚರ್ಮ ರೋಗ ಅಂತ ಕರೀತಾರೆ. ದೇವರಲ್ಲಿ ಏನೇ ಇದ್ರೂ ಕೂಡ ಒಂದು ಇದು ಬರುತ್ತೆ, ಶುಕ್ಲಕೇಶ ಕೃಷ್ಣಕೇಶ ಬಂತು. ಕೃಷ್ಣಕೇಶ ಅರ್ಥ, ಶುಕ್ಲಕೇಶ ದೇವರಿಗೆ ಇತ್ತು ಅಂದರೆ ಮುದುಕರಾಗ್ಬಿಡ್ತಾನಲ್ಲ. ಶುಕ್ಲಕೇಶ ಬಂದ್ರೆ ಏನರ್ಥ? ವಯಸ್ಸಾಯ್ತು ಅಂತ ಆಗ್ಬಿಡು, ಮುದುಕನಾಗ್ಬಿಡ್ತಾನೆ ಅಂತ ಕೇಳಿದ್ರೆ. ಈಗ ಇಂಗ್ಲೆಂಡ್ನಲ್ಲಿ ಏನಿರ್ತಾರೆಲ್ಲ ಕೂಡ ಶುಕ್ರರೇ ಬೆಳಿಗ್ಗೆ ಇರುತ್ತೆ, ಅದು ಕರೆಯೋದಿಲ್ಲ ಅದನ್ನ. ಏನಂತ ಕಪ್ಪಿದ್ರೆ ರೋಗ ಇದ್ದಾಗಲೇ ಹಾಗೇ ಇರಬೇಕು. ದೇವರಿಗೆ ಏನಿದೆ? ಶುಕ್ಲ ನಾನಾವರಣ ಆಕೃತಿ ನಿಚ, ವಿಷ್ಣು ರೂಪದಲ್ಲಿ ಬರೋದು. ಅನೇಕ ಬಣ್ಣಗಳು, ಎಲ್ಲ ಬಣ್ಣಗಳಿಗೆ ಏನಿದೆ? ಗುಣ ಇದೆ. ಇದು ವೃದ್ಧಾಪ್ಯದ ದೋಷ ಶುಕ್ಲಕೇಶಕ್ಕಿಲ್ಲ, ಗೊತ್ತಾಯ್ತಾ? ಕೃಷ್ಣಕೇಶಕ್ಕೆ ಕಪ್ಪು ಅಂತ ಹೇಳಿಬಿಟ್ಟು ಭಾರಿ ಇದಂತಲ್ಲ, ಹೇಗಿರ್ಬೇಕು ಹಾಗಿದ್ದ. ಅದು ದೇವರಲ್ಲಿ ಪ್ರತಿಯೊಂದು ಏನಾಗಿಬಿಡುತ್ತೆ? ಅದು ಗುಣ ಆಗಿಬಿಡುತ್ತೆ. ಅದಕ್ಕೆ ಲೋಕ ಇಲ್ಲೇ ತೋರಿಸ್ತಾರೆ ಪರಮಾತ್ಮ. ಇಲ್ಲೇನೆ ಕೆಲವರಿಗೆ ಅದು ದೋಷ, ಕೆಲವರಿಗೆ ಗುಣ. ಒಂದೇ ಒಂದು ಬಣ್ಣ, ಕೆಲವರಿಗೆ ಗುಣ, ಒಂದು ದೋಷ. ಇದು ಅರ್ಥ ಮಾಡಿಕೊಂಡ್ರೆ ಎಷ್ಟು ಸ್ವಾರಸ್ಯ ಇದೆ. ಆಗ ಇಲ್ಲಿ ದೋಷ ಕಾಣುತ್ತೆ ನಮಗೆ, ಇಲ್ಲಿ ದೋಷ ಕಾಣಿಸ್ತು, ಅಲ್ಲಿ ಗುಣ ಕಾಣಿಸ್ತು, ಇಲ್ಲಿ ಕೆಲವರಿಗೆ ಗುಣ ಕಾಣಿಸ್ತು. ದೇವರು ಎಲ್ಲ ರೂಪಗಳಿಗೂ ಗುಣನೇ, ಕೆಲವು ಗುಣ ಕೆಲವು ದೋಷ ಅಲ್ಲ. ಎಲ್ಲ ರೂಪಗಳಿಗೂ ಏನದು? ಬರೀ ಗುಣನೇ. ಆಮೇಲೆ ಶ್ರೀ ಭೂ ದುರ್ಗಾ ರೂಪದಲ್ಲಿ ಪರಮಾತ್ಮ ಶಿವರೂಪದಿಂದ ಅವತಾರವನ್ನು ಮಾಡಿದ, ತನ್ನೇ ಶಿವ ಅಂತಕ್ಕಂಥ ರೂಪದಿಂದ. ಆ ರೂಪಗಳನ್ನ ಅವರೊಳಗೆ ಇಟ್ಬಿಟ್ಟು ಅವರಿಂದ ಆ್ಯಕ್ಟಿವೇಟ್ ಮಾಡಿಸ್ತಾನೆ. ಈಗ ಕರೆಂಟ್ ಪಾಸ್ ಆದರೆ ಹೇಗೋ ಅದರೊಳಗೆ ಬಿದ್ದಾಗ ಅಲ್ಲಿ ಕರೆಂಟ್ ಹೋದರೆ ಮಾತ್ರ ಅದು ಫಂಕ್ಷನ್ ಮಾಡೋದು. ಪರಮಾತ್ಮ ತತ್ರ ಸ್ಥಿತೋ ವಿಷ್ಣು ತತ್ತತ್ ಶಕ್ತಿ ಪ್ರಬೋಧಯನ್ ಏಕೈವ ಮಹಾಶಕ್ತಿ ಕುರುತೆ ಸರ್ವಮಂಜಸ. ಗೌರ್ಮೆಂಟ್ ಅಪಾಯಿಂಟ್ ಮಾಡುತ್ತೆ, ಯಾವ್ದು ಒಂದು ಡೈರೆಕ್ಟರ್ ಪೋಸ್ಟ್ ಕೊಟ್ಟರು, ಅವತ್ತಿಂದ ಏನು ಕೆಲಸ ಮಾಡ್ಬೋದು ಅವನೀಗ? ಆ ಸಮಂತ ಅವನಿಗೆ ಕೆಪಾಸಿಟಿ ಎಲ್ಲ ಇದೆ, ಅಪಾಯಿಂಟ್ ಆಗಿಲ್ಲ, ಮಾಡಾಗಿಲ್ಲ. ಅವನು ಕ್ವಾಲಿಫೈಡ್, ಹೈಲಿ ಟೋಟಲಿ ಫುಲ್ಲಿ ಕ್ವಾಲಿಫೈಡ್, ಫುಲ್ಲಿ ಎಲಿಜಿಬಲ್ ನಾನು ಮಾತ್ರಕ್ಕೆ ಅಪಾಯಿಂಟೆಡ್ ಅಂತ ಅರ್ಥ ಅಲ್ಲ, ಗೊತ್ತಾಯ್ತಾ? ಏನಾಗಬೇಕದಕ್ಕೀಗ? ಅಪಾಯಿಂಟ್ ಆಗಬೇಕು. ಅದೇ ದೇವರದೇ ನಾನು ಸರ್ಕಾರ ಫಾಲೋ ಮಾಡ್ತಿರೋದೆಲ್ಲ ಎಂಥದ್ದು ನಿಯಮಗಳೆಲ್ಲ ಸರಿಯಾಗಿ ಯೋಚನೆ ಮಾಡಿದರೆ ಇವ್ರು ಎಷ್ಟೇ ಬೈದರೂ ಶಾಸ್ತ್ರನೇ ಫಾಲೋ ಮಾಡ್ತಿರೋದು. ಅದು ಕೆಡಿಸ್ಬಿಡ್ತಾರೆ ಅಷ್ಟೇ ಹೊರತು ಮೂಲತಃ ಅಲ್ಲಿ ಒಳ್ಳೆ ಕಾನ್ಸೆಪ್ಟ್ ಇದೆ. ಅವ್ನು ಅಪಾಯಿಂಟ್ ಆಗೋವರೆಗೂ ಕೂಡ, ಅಪಾಯಿಂಟ್ ಆದ ಇನ್ನೂ ಮಾಡಾಗಿಲ್ಲ, ರಿಪೋರ್ಟ್ ಮಾಡ್ಕೋಬೇಕು ಅವ್ನು ಹೋಗಿ. ರಿಪೋರ್ಟ್ ಆಗೋರಿಗೆ ಏನಾಗೋದಿಲ್ಲ, ಗಟ್ಟಿ ಆಗೋದಿಲ್ಲ. ಅದು ಆದಮೇಲೆ ಅಲ್ಲಿ ಪವರ್ ಬಂತು, ಆಮೇಲೆ ಹೇಳ್ತಾರೆ ನಾನೀಗ ಅಪಾಯಿಂಟೆಡ್, ನನಗೆ ಪವರ್ ಇದೆ, ನನ್ನ ಸಿಗ್ನೇಚರ್ ಎಲ್ಲ ಶುರು ಮಾಡ್ತಾರೆ, ನನ್ನ ಸಿಗ್ನೇಚರ್ ಹೀಗಿದೆ, ಈಗೆಲ್ಲ ಕಂಟ್ರೋಲ್ ತರುತ್ತೆ, ಎಲ್ಲ ಆಗಿ ಬರ್ತಾರೆ. ಒಂದು ನಿಮಿಷ ಮುಂದೆ ಏನು ಮಾಡಿದೆ ಆಗೆಲ್ಲ ಸಾರದ್ದು ಶುರು ಮಾಡ್ತಾರೆ. ಆ ರೂಪ ಬಂತ, ಅಧಿಕಾರ ಬಂದಾಗ ನಿಮ್ಮ ಅಧಿಕಾರ ಅರ್ಥ ಆಗುತ್ತೆ. ಪರಮಾತ್ಮ ಅಧಿಕಾರ ಜಡಪದ ಅರ್ಥ. ಏನು ಮಾಡ್ತಾರೆ ಪರಮಾತ್ಮ? ಆ ರೂಪದಲ್ಲೇ ಪ್ರವೇಶ ಮಾಡ್ತಾರೆ. ಇದು ದೇವರ ವೈಶಿಷ್ಟ್ಯ. ಹಾಂ ಹಾಂ ಇಲ್ಲಿ ಶುಕಮುನಿಯಲ್ಲಿ ಹುಟ್ಟಿದ್ದಾಳೆ, ಇನ್ನು ಬಂದೇ ಅಲ್ಲಿ ಶುಕಮುನಿ ಇದ್ದಾವೆ. ಶುಕಮುನಿ ಬಂದಿಲ್ವಲ್ಲ ಇನ್ನು ಬ್ರಹ್ಮಾಂಡ ಸೃಷ್ಟಿನೇ ಆಗಿಲ್ಲ. ಹಾಂ ಹಾಂ ಅವರು 3 ಜನ ಸಮ. ಶೇಷ ರುದ್ರರಿಗೆ ಪದ ಪ್ರಯುಕ್ತವಾದ ಸ್ವಲ್ಪ ವ್ಯತ್ಯಾಸ ಇದೆ, ಬ್ರಹ್ಮಗಳು ಹೇಗೋ ಹಾಗೆ, ಉಳಿದವ್ರಿಗೆ ವ್ಯತ್ಯಾಸ ಇಲ್ಲ. ಎಷ್ಟೇ ಸಾಮ್ಯ ಇದ್ದರೂ ಕೂಡ ಅವ್ರೇನಲ್ಲ, ಒಂದಲ್ಲ. ಸಾಮ್ಯ ಇದೆ, ಒಂದಲ್ಲ. ಸಾಧನೆಯಲ್ಲಿ ಸಾಮ್ಯ ಇದೆ, ಇದರಲ್ಲಿ ಸಾಮ್ಯ ಇದೆ. ಅವತಾರದಲ್ಲಿ ಗರುಡರ ಅವತಾರನೇ ಇಲ್ಲ, ಸರಿ, ಅವತಾರ ಇದು ಸಾಧನೆ, ಅವತಾರ ಇಲ್ಲದೆ ಸಾಧನೆ ಅವ್ರದ್ದು. ಆ ವ್ಯತ್ಯಾಸಗಳಲ್ಲಿ ಇದ್ದೇ ಇರುತ್ತೆ. ಮತ್ತು ಅವರದೇ ಮೂಲ ರೂಪಕ್ಕೆ ಅವತಾರ ರೂಪಕ್ಕೆ ಏನಿರುತ್ತೆ, ಸ್ವಲ್ಪ ವ್ಯತ್ಯಾಸನೂ ಇರುತ್ತೆ. ಅದು ಕೂಡ ಯುಗಾನುಸಾರಾತ್ ಮೂಲ ರೂಪಾನುಸಾರ. ಈಗ ಒಬ್ಬ ದೇವತೆ ಇದ್ದಾರೆ, ಶ್ರೇಷ್ಠ ದೇವರಿದ್ದಾರೆ, ಕೃತಿಯುಗದಲ್ಲಿ ಹುಟ್ಟುತ್ತಾರೆ, ಅವತಾರ ಮಾಡ್ತಾರೆ. ಅವರು ತ್ರೇತಾಯುಗದಲ್ಲಿ ಮಾಡ್ತಾರೆ, ದ್ವಾಪರದಲ್ಲಿ ಮಾಡ್ತಾರೆ, ಕಲಿಯುಗದಲ್ಲೂ ಮಾಡ್ತಾರೆ ಅಂತ ಇಟ್ಕೊಂಬೋಣ. ಈ 4 ಅವತಾರಗಳಲ್ಲಿ ಮಾಡಿದಾಗ ಆಶ್ಚರ್ಯ ಅಂದರೆ ಕೃತಿಯುಗದ ರೂಪ ಸ್ವಲ್ಪ ಸ್ಟ್ರಾಂಗು, ಸ್ವಲ್ಪ ವೀಕು ತ್ರೇತಾಯುಗದಾಗಲೇ. ಆ ಹೈಟು ಎಲ್ಲ ವೇರಿ ಆಗುತ್ತೆ, ಎಲ್ಲ ಕೂಡ ವೇರಿ ಆಗುತ್ತೆ. ದ್ವಾಪರಯುಗದ ಇನ್ನೂ ಕಡಿಮೆ. ಇದರಲ್ಲಿ ಅವರವರೇ. ಆದರೆ ವಾಯುದೇವರಿಗಿಲ್ಲ. ಅದು ತೋರ್ಸಕ್ಕೆ ಏನು ಮಾಡಿದ ಹನುಮಂತ ಸೀನಿಯರ್ ರೂಪ ತ್ರೇತಾಯುಗದ್ದು, ಇದು ದ್ವಾಪರಯುಗದ ರೂಪ. ಅದಕ್ಕೇನು ಮಾಡಿದ್ರೆ ಬಾಲ ಎತ್ತಲಕ್ಕಾಗಲಿಲ್ಲ ಅಂತ ತೋರಿಸ್ದೆ. ಇದೇನಿದು ತೋರಿಸ್ಲಕ್ಕಷ್ಟೇ, ಆ್ಯಕ್ಚುಲಿ ಏನಾಗಿಲ್ಲ, ಅವ್ರಿಗೆ ವ್ಯತ್ಯಾಸ ಆಗಿಲ್ಲ. ಬಟ್ ಉಳಿದವ್ರಿಗೆ ಆಗುತ್ತೆ, ಅದು ಉಳಿದವರಿಗೆ ಹಾಗೆ ಆಗುತ್ತೆ. ಅದು ಆ ರೂಪ ಸೀನಿಯರ್ ಅಂತ. ನಮಗೇನೆ ಒಂದು ವಯಸ್ಸಲ್ಲಿ ಆಮೇಲೆ ಎತ್ತಲಕ್ಕೆ ಬರಲ್ಲ ಇವನಿಗೆ. ಬ್ಯಾಟ್ ಸಚಿನ್ ಇರ್ತಾನೆ, ಬ್ಯಾಟ್ ಎತ್ತಲಕ್ಕೂ ಬರಲ್ಲ ಫಸ್ಟ್ ಅವ್ರಿಗೆ. ಅವದೇ ವ್ಯಕ್ತಿನೇ ಚೇಂಜ್ ಆಗಿಬಿಟ್ಟಿದ್ದಾನೆ. ಅಲಾಂಗ್ ವಿತ್ ಏಜ್ ಚೇಂಜ್, ಏಜ್ ಯುಗ ತಾನೆ, ಏಜ್ ಕಲಿ ಏಜ್, ಕೃತ ಏಜ್ ಅಂತ ಕರಿತೇವಲ್ಲ, ಏಜ್ ತಕ್ಕಂತೆ ಏನಾಗ್ತಾ ಹೋಗುತ್ತೋ ಅವ್ರ ಶಕ್ತಿ ಕಡಿಮೆ ಆಗ್ತದೆ. ಆದ್ದರಿಂದಲೇ ಸರ್ವಜ್ಞ ವನ್ಯ ಮನವೇಕ್ಷ. ಬೇರೆಯವ್ರನ್ನ ಕಳಿಸಿದರೆ 2 ಪ್ರಾಬ್ಲಮ್ ಇದೆ. ಒಂದು ಪ್ರಾಬ್ಲಮ್ ಏನೋ, ಮೂಲ ರೂಪದಿಂದಲೂ ಅವ್ರಿಗೆ ಮಾಡ್ಲಿಕ್ಕಾಗೋದಿಲ್ಲ. ಫಸ್ಟ್ ಅದು ಅವತಾರ ರೂಪದಲ್ಲಿ ಏನಾಗುತ್ತೆ, ಇನ್ನೂ ಕಡಿಮೆ ಆಗ್ತದೆ. ಅದರಿಂದ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಇದು ವಿಶೇಷ.
ಅರ್ಥ ಆಯ್ತಾ? ಅದರಿಂದನೇ ಸರ್ವ ಆ ಪದ ನಿಮ್ಗೆ ನೋಡಿದಷ್ಟು ಕೂಡ ಸರ್ವಜ್ಞ ಮನ್ಯ ಮನವೇಕ್ಷ ಅನ್ನೋ ಮಾತು ಎಷ್ಟು ಅರ್ಥ ಇದೆ ಗೊತ್ತಾಗುತ್ತೆ. ತಿಳಿತಾ? ಕಲಿಯುಗದಲ್ಲಿರಬೇಕು, ಯುಗದ ಪ್ರಭಾವ ಇದೆ, ಸುತ್ತ ಜನಗಳ ಪ್ರಭಾವ ಇದೆ. ರಾತ್ರಿ ಆದ ತಕ್ಷಣ ರಾತ್ರಿ ಹೇಳಿ, ಎಷ್ಟೇ ಬೆಳಕಾದ್ರೆ ರಾತ್ರಿ ಹೇಳಿ ಅದು ಅದರಲ್ಲಿ ಮೇಂಟೈನ್ ಮಾಡ್ಬೇಕಾದ್ರೆ ಭಾರಿ ಕಷ್ಟ. ನೈಟ್ ಡ್ರೈವಿಂಗ್ ಭಾರಿ ಕಷ್ಟ ಅಂತಾರಲ್ಲ, ನಿದ್ದೆ ತುಗುಡ್ಸೋದು ಸ್ವಲ್ಪ ಇದಾಗುತ್ತೆ. ಹಗಲಲ್ಲಿ ನಿದ್ದೆ ಬರೋದು ಹಗಲಲ್ಲಿ ಮಾಡೋರು ಸಿಗ್ತಾರೆ, ಆದರೆ ರಾತ್ರಿ ಮಾಡೋದು ಸಾಮಾನ್ಯವಾಗಿ ಏನದು ಸಹಜ, ಹಗಲು ಮಾಡೋದು ಎಕ್ಸೆಪ್ಷನ್. ಅಂಥ ಹೊತ್ತಿನಲ್ಲಿ ಎದ್ದಿರಬೇಕು ಅಂದರೆ ಆ ರಾತ್ರಿ ಹೊತ್ತಿನಲ್ಲೂ ಅಷ್ಟೇ ಕರೆಕ್ಟಾಗಿ ಮಾಡ್ತಾರೆ ಅಂದರೆ ಸರ್ವಜ್ಞ ವನ್ಯ, ಇನ್ನೊಬ್ರು ಸಾಧ್ಯ ಇಲ್ಲ, ವಾಯುದೇವರೇ ಆಗಬೇಕು. ಯಾಕೆ ಯುಗದ ಎಫೆಕ್ಟ್ ಅವ್ರ ಮೇಲೆ ಆಗೋದಿಲ್ಲ, ಸುತ್ತಮುತ್ತಲ ಪರಿಸರದ ಎಫೆಕ್ಟ್ ಅವ್ರ ಮೇಲೆ ಆಗೋದಿಲ್ಲ. ಅದಕ್ಕೆ ಬಳಿತ್ಥ ಅಂತ ಹೇಳಿ, ಇತ್ತಮೇವ ಮೊದಲೂಪದಂತೆಯೇ ಫಂಕ್ಷನ್ ಮಾಡೋದ್ರಿಂದ ಅವ್ರನ್ನ ಬ್ರಹ್ಮದೇವ್ರನ್ನ ಕಳಿಸ್ಬೋದು, ಅವ್ರಿಗೆ ಅವತಾರ ಇಲ್ಲ. ಇನ್ನೊಬ್ರು ಉಳಿದ ರುಜುಗಳಿಗೆ ಪಟ್ಟಕ್ಕೆ ಬಂದಿಲ್ಲ, ಅವರೊಬ್ಬರೇ ಉಳ್ಕೊಂಡಿದ್ದೀವಿ, ಅದಕ್ಕೆ ಅವ್ರನ್ನ ಕಳಿಸ್ಬೋದು. ಅವ್ರು ಎಷ್ಟು ಯುನೀಕ್ ಅವ್ರ ಅವತಾರ ಅನ್ನೋದು ಗೊತ್ತಾಗುತ್ತೆ. ಉಳಿದವ್ರು ಆಮೇಲೆ ಅವತಾರ ಮಾಡಿದ್ರು, ಯಾಕೆ ಈ ಗೈಡ್ಲೈನ್ಸ್ ಮೇಲೆ ವರ್ಕ್ ಮಾಡಿದರು. ಗೈಡ್ಲೈನ್ಸ್ ಮೇಲೆ ವರ್ಕ್ ಮಾಡೋದು ಬೇರೆ, ತಾವೇ ಮಾಡೋದು ಬೇರೆ. ಮಾಡಕ್ಕೆ ಅವರಿಗೆ ವಾಯುದೇವರಿಗಿರೋ ಶಕ್ತಿ ಅವ್ರಿಗೆ ಇರಲಿಲ್ಲ, ಆದ್ದರಿಂದ ಅವ್ರನ್ನೇ ಕಳಿಸ್ಕೊಟ್ರು. ಆಜ್ಞಾಂ ಅನ್ಯೈರಧಾರ್ಯಾಂ ಅದಕ್ಕೆ ಇಲ್ಲಿ ಸರ್ವಜ್ಞ ಮನ್ಯ ಮನೇಕ್ಷ ಇಲ್ಲಿ ಹೇಳಿದರೆ ಆಜ್ಞಾಂ ಅನ್ಯೈರಧಾರ್ಯಾಂ ಅಂತ ಅಲ್ಲಿ ಹೇಳಿ. ಇದೆಲ್ಲ ತಿಳ್ಕೊಂಡಾಗ ಯಾರ ಅದೇ ಹೇಳ್ತಿರೋದು ಈಗ. ಹೌದು, ಅವ್ರ ಮಗನ ಆ್ಯಕ್ಚುಯಲ್ ಮಗ ಇಲ್ಲೇನಿದು ಲೋಕದೃಷ್ಟಿ ಇಲ್ಲ, ಅಷ್ಟೇ ಪ್ರಾದುರ್ಭಾವ ಅಷ್ಟೇ ಇದೆ. ಅದು ಈ ರೂಪ ಆ ರೂಪದಲ್ಲಿ ಇಡ್ತಾರೆ, ಆಗ ಅವರಿಗೆ ಆಕ್ಟಿವೇಟ್ ಆಗ್ತಾರೆ, ಫುಲ್ಲಿ ಆಕ್ಟಿವೇಟ್. ಯಾರ ಆಗ್ಬಹುದು, ಆದ್ರೆ ದೇವರಿಗೆ ಅದೆಲ್ಲ ಇಲ್ಲ. ಅದು ಆಕ್ಚುಲಿ ಹಾಗೆ ಹೇಳಿದ್ರೆ ಒಬ್ಬರೇ ಮಕ್ಕಳು ಗಂಡ ಹೆಂಡತಿ ಆಗ್ತಾರೆ, ಒಬ್ಬ ತಂದೆ ತಾಯಿ ಮಕ್ಕಳೇನೆ. ಯಾಕಲ್ಲ? ಈ ಹುಟ್ಟಲ್ಲ, ಈ ರೀತಿ ಹುಟ್ಟಲ್ಲ, ಈ ರೀತಿ ಹುಟ್ಟಿನಲ್ಲಿ ಆಗೋದಿಲ್ಲ. ಮತ್ತೆ ಈ ರೀತಿ ಹುಟ್ಟಿನಲ್ಲಿ ಏನು ಮಾಡೋದಿಲ್ಲ. ಯಜ್ಞನಾಮಕ ಪರಮಾತ್ಮ, ದಕ್ಷಿಣಾಮಕ, ಇವರಿಬ್ಬರು ಕೂಡ ಯಾರವರು ಆಕೃತಿ ರುಚಿ ಪ್ರಪಕ್ಷ ಅಣ್ಣ ತಂಗಿನೇ ಅವರು. ಇಬ್ಬರು ಕೂಡ ಮದುವೆ 12 ಮಕ್ಕಳು ಹುಡ್ತಾರೆ, ತೋಷ ಪ್ರತೋಷ ಇತ್ಯಾದಿ. ಅದು ಯಾವುದೋ ಇಂಥ ಹುಟ್ಟಲ್ಲ, ಆದ್ದರಿಂದ ಏನಲ್ಲ ದೋಷ ಅಲ್ಲ. ಇದು ಉದಾಹರಣೆಗೆ ಗಂಡ ಹೆಂಡತೇನೆ, ಒಬ್ಬ ಅಣ್ಣ ತಂಗಿ ಇದ್ದಾರೆ, ಯಾವ ಸಿನಿಮಾವನ್ನು ಪಾಠ ಮಾಡ್ತಾರೆ ಯಾವುದೋ ಒಂದು, ಅದಕ್ಕೆ ಸಂಬಂಧ ಇಲ್ಲ, ಅದ್ರ ಮಟ್ಟಿಗೆ ಮಾತ್ರ ಇದಕ್ಕೆ ಸಂಬಂಧ ಪಡೋದಿಲ್ಲ. ಅಪ್ಪ ಮಗ ರಾಮ ಅಪ್ಪ ರಾವಣ ಮಾಡಿರ್ತಾರೆ, ಅಲ್ಲಿ ಮಾತ್ರ ಇಲ್ಲಿ ಬಂದು ನಮಸ್ಕಾರ ಮಾಡ್ತಾರೆ ಆ ಥರ. ಯಾಕೆ ಅದು ಯಾವ ದೋಷವೂ ಇಲ್ಲ ಅದರಲ್ಲಿ. ಇದು ಆ್ಯಕ್ಷನ್ ಅಷ್ಟೇ, ಇಲ್ಲಿ ಆ್ಯಕ್ಷನ್ ಅಲ್ಲ, ಆ್ಯಕ್ಷನ್ ಕಮ್ ಫ್ಯಾಕ್ಟ್ ಇದು. ಅವಾಗ ಏನಾಗುತ್ತೆ, ಅಲ್ಲಿ ಲೇಪ ಇಲ್ಲ, ಇಲ್ಲಿ ಲೇಪ ಬರುತ್ತೆ. ರಜಸ್ತನೌ ಚೈವ ವಿರಿಂಚ ಆಸೀತ್ ತಮಸ್ತನೌ ಶರ್ವ ಇತಿ. ಶರ್ವ ಅಂದ್ರೆ ಒಂದೇ, ಶಿವ ಅಂದ್ರೆ ಒಂದೇ. ಸರ್ವ ಶರ್ವ ಶಿವಸ್ಥಾಣು ಶರ್ವ ಇತಿ ತ್ರಯೋ ಅಸ್ಮಾತ್. ಇದು ಎಷ್ಟು ಸರಿಯಾಗಿ ನೆನ್ಪಿಟ್ಕೊಂಡ್ರೆ ನಿನ್ನ ಹೇಳಿದಂತೆ ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನೇಕ ಕಡೆಗೆ. ತ್ರಿಮೂರ್ತಿ ಐಕ್ಯ ಅಂದರೂ ಸಾಲ್ವ್ ಆಯಿತು, ತ್ರಿಮೂರ್ತಿ ಸಾಮ್ಯ ಅಂದರೂ ಸಾಲ್ವ್ ಆಯಿತು. ಎಲ್ಲದಕ್ಕೂ ಅದು ಏನೇ ಹೇಳಿ, ಸಮ ಅಂದರೂ ಒಂದೇ, ದೇವರಿಗೆ ತಾನೇ ಅಂದರೂ ಒಂದೇ. ಗರ್ಗಾಚಾರ್ಯರು ಬರ್ತಾರೆ, ಜೊತೆ ನಾಮಕರಣ ಮಾಡ್ತಾರೆ. ನಂದಗೋಪ ಏನೇನು ತಿಳ್ಕೊಂಡಿದ್ದೀವಿ ಗೊತ್ತಾಯ್ತಾ? ನಾರಾಯಣಿಗಿಂತ ಕಡಿಮೆ ಅಲ್ಲೇ ಅಲ್ಲ, ನಾರಾಯಣನೇ ಸಮ ಅಷ್ಟೇ. ನಾರಾಯಣ ಅಂತ ಹೇಳೋದಿಲ್ಲ, ಏನಂತ ಹೇಳೋ ಸಮ ಅಂದ್ರೆ ಏನರ್ಥ? ಇನ್ನೊಬ್ಬಿಲ್ಲ ಅಂದ್ರಿಂದ ಏನರ್ಥ ಅದಕ್ಕೆ? ತಾನೇ. ಈತ ಯಜ್ಞ ಮಾಡ್ದ, ಯಾರೋ ನಾಭಿರಾಜ. ಮಾಡಿ ಏನಂತ ಕೇಳಿದಾತ? ನನಗೆ ನಾರಾಯಣನ ಸಮನಾದ ಮಗ ಹುಟ್ಟಬೇಕು ಅಂತೇಳಿ ಅವರಿಂದ ಕೇಳಿಸ್ತ. ನಾರಾಯಣ ಪ್ರತ್ಯಕ್ಷ ಆಗಿದ್ದಾನೆ, ಹೇಳಿದ ನನ್ನ ಸಮ ಯಾರೂ ಇಲ್ಲ, ಅದಕ್ಕೆ ನಾನೇ ಅವತಾರ ಮಾಡ್ತೀನಿ ಅಂತೇಳಿ. ಇವೆಲ್ಲ ಏನು ತೋರಿಸುತ್ತೆ? ದೇವರಿಗೆ ಸಮ ಅಂದರೆ ದೇವರೇ. ಲಕ್ಷ್ಮೀಕಾಂತ ಸಮಂತದೋ ಕಲೆ ನೈವೇಶಿತೇ ಸಮಂ. ಸಮ ಅಂತ ಇನ್ನೊಂದಿದ್ರೆ ಏನದು? ಅವನೇ, ದೇವರಿಗೆ ಮಾತ್ರ, ಉಳಿದವರಿಗೆಲ್ಲ. ಗರುಡಶೇಷರ ಸಮರಾದರೂ ಕೂಡ ಐಡೆಂಟಿಟಿ ಇಲ್ಲ. ಇವರು ಸಾಮ್ಯ ಪ್ಲಸ್ ಐಡೆಂಟಿಟಿ ಎರಡೂ ಇದೆ ದೇವರ ರೂಪ ಕಡೆ. ರಜಸ್ತನೌ ಚೈವ ವಿರಿಂಚ ಆಸೀತ್ ತಮಸ್ತನೌ ಶರ್ವ ಇತಿ ಬರುತ್ತಲ್ಲ. ಜಗವನ್ನೆಲ್ಲವ ನಿರ್ಮಿಸುವ ನಾಲ್ಮೊಗನೊಳಗೆ ತಾನಿದ್ದು ಸಲಹುವ. ಆಮೇಲೆ ವ್ಯೋಮಕೇಶನೊಳಿದ್ದು ಸಂಹರಿಸುವನು ಲೋಕಗಳ. ಇದ್ದು ಅಂತ ಹೇಳಿದ್ರಲ್ಲ, ಇದ್ದು ಅಂದರೆ ಆ ರೂಪದಿಂದ ಇದ್ದು ಅಂತ ಅರ್ಥ. ಜಗವನ್ನೆಲ್ಲವ ನಿರ್ಮಿಸುವ ನಾಲ್ಮೊಗನೊಳಗೆ ತಾನಿದ್ದು, ಬ್ರಹ್ಮದೇವರಿಗೆ ತಾನು ಇದ್ದು, ಬ್ರಹ್ಮಣಿ ಬ್ರಹ್ಮರೂಪ ಅಸೌ. ಶಿವನೊಳಗೆ ತಾನಿದ್ದು, ವಿಷ್ಣು ತಾನಿದ್ದು ಅಲ್ಲ, ತಾನೇ ಆಗಿಬಿಟ್ಟು ಮಾಡ್ತಾನೆ. ಅಲ್ಲಿ ತಾನೇ ಅಂತ ಹೇಳಿದ್ರು ಅದೇ ಅವತಾರ. ನಾರಾಯಣ, ಮೂಲ ನಾರಾಯಣ, ಅವತಾರ ನಾರಾಯಣ. ವ್ಯತ್ಯಾಸ ಇಲ್ಲ. ಇದಿಷ್ಟು ಇನ್ನೊಂದು ಸ್ಟೇಜ್. ಈಗ ನೆಕ್ಸ್ಟ್ ಸ್ಟೇಜ್ ಸೃಷ್ಟಿ. ಎಷ್ಟು ಸ್ಟೇಜ್ ಸೃಷ್ಟಿ ಇದೆ ನೋಡಿ. ಏತೇ ಹಿ ದೇವಾಹ ಪುನರಂಡ ಸೃಷ್ಟೌ ಅಶಕ್ನುವಂತೋ ಹರಿಮೇತ್ಯ ತುಷ್ಟುಭು. ಈ ಸ್ಟೇಜಲ್ಲಿ ಏತೇ ಹಿ ದೇವಾಹ ಪುನಃ ಅಂಡ ಸೃಷ್ಟೌ ಅಶಕ್ನುವಂತಹ ಹರಿಮೇತ್ಯ ತುಷ್ಟುಭು.
ಏತೇಹಿ ದೇವ, ಇಷ್ಟೆಲ್ಲ ದೇವತೆಗಳಿದ್ದಾರೆ, ಇಷ್ಟು ಸರ್ತಿ ಹುಟ್ಟುಬಿಟ್ಟಿದ್ದಾರೆ, ಒಟ್ಟಿಗೆ ಜಾಯಿನ್ ಆಗಿದ್ದಾರೆ. ಇಷ್ಟಾದರೂ ಕೂಡ ಅಂಡ ಸೃಷ್ಟವು ಅಶಕ್ನುವಂತ, ಬ್ರಹ್ಮಾಂಡ ಸೃಷ್ಟಿ ಮಾಡ್ಲಿಕ್ಕೆ ಅವ್ರಿಗೆ ಆಗಲಿಲ್ಲ. ಅರ್ಥ ಆಯ್ತಾ? ಬ್ರಹ್ಮಾಂಡ ಸೃಷ್ಟಿ ಮಾಡಲಿಕ್ಕೆ ಇಷ್ಟು ಜನ ದೇವತೆಗಳು ಇಷ್ಟು ಸರ್ತಿ ಹುಟ್ಟಿ ಯುನೈಟ್ ಆಗಿ ಏನೇ ಮಾಡಿದರೂ ಕೂಡ ಬ್ರಹ್ಮಾಂಡ ಸೃಷ್ಟಿ ಮಾಡ್ಲಿಕ್ಕೆ ಅವರಿಗೆ ಸಾಧ್ಯವಾಗಲಿಲ್ಲ. ಉಳಿದವ್ರು ಎಷ್ಟು ವ್ಯತ್ಯಾಸ ಇದೆ. ಈಗ ದೇವ್ರು ಏನು ಮಾಡಬೇಕು? ಆ ಸ್ಟೇಜಲ್ಲೂ ಕೂಡ ಮತ್ತೆ ತಾನು ಬರ್ತಾನೆ. ಏನು ಮಾಡ್ದ? ಪುನಃ ಅಂಡ ಸೃಷ್ಟವು, ಅಂಡ ಅಂದರೆ ಬ್ರಹ್ಮಾಂಡ ಅಂತ ಅರ್ಥ. ಬ್ರಹ್ಮಾಂಡ ಸೃಷ್ಟವು ಅಶಕ್ನುವಂತಹ, ಆಗದವರಾಗಿ, ಸಾಮರ್ಥ್ಯವಿಲ್ಲದವರಾಗಿ, ಹರಿಂ ಏತ್ಯ ತುಷ್ಟುವು, ಹರಿಂ ಏತ್ಯ ಮತ್ತೆ ದೇವರ ಹತ್ರ ಹೋದು, ತುಷ್ಟುವು ಸ್ತೋತ್ರ ಮಾಡಿದರು. ಏನಂತ? ಅದಿಷ್ಟು ಸ್ತೋತ್ರ. ಯಾಕೆ ಭಾಗವತ ಶ್ಲೋಕ ಮುಂದಿನ ಹಾಗೆ ಇಟ್ಬಿಟ್ಟಿದ್ದಾರೆ ಆಚಾರ್ಯರು. ತೊನ್ನೋ ವಿಚಿತ್ರ, ತೊನ್ನೋ ಜಗಚ್ಚಿತ್ರ ವಿಚಿತ್ರ ಸರ್ಗ ನಿಸ್ಸೀಮ ಶಕ್ತಿ ಕುರು ಸನ್ನಿಕೇತಂ ಇತಿ ಸ್ತುತಸ್ತೈ ಪುರುಷೋತ್ತಮೋಸೌ ಸವಿಷ್ಣುನಾಮ ಶ್ರಿಯಮಾಪತುಷ್ಟಯೇ. ಈಗ ತ್ವನ್ನೋ, ತ್ವಂ ನೋ ತ್ವನ್ನೋ ಅಂತ ಬಿಡಿಸ್ಬೇಕಾದ್ರೆ ತ್ವಂ ನಹ ತ್ವನ್ನಹ ಹಾಗಾಗ. ಇನ್ನೂ ಸಂಧಿಯಾಗಿ ತ್ವನ್ನೋ ಅಂತಾಗ. ತ್ವಂ ನಹ ತ್ವನ್ನಹ ತ್ವನ್ನೋ ವಿಸರ್ಗ ಆಗಿ, ವಿಸರ್ಗ ಸಂಧಿಯಾಗಿ ಜಗಚ್ಚಿತ್ರ ವಿಚಿತ್ರ ಸರ್ಗ ನಿಸೀಮ ಶಕ್ತಿ. ಏನಿಸ್ತೋ? ತ್ವಂ ಪರಮಾತ್ಮ, ನಹ ನಮ್ಮನ್ನು, ತ್ವಂ ನಹ ನೀನು ಯಾರು? ನೀನು ಜಗಚ್ಚಿತ್ರ ವಿಚಿತ್ರ ಸರ್ಗ ನಿಸೀಮ ಶಕ್ತಿ. ಜಗತ್ ಚಿತ್ರ ವಿಚಿತ್ರ ಸರ್ಗ ನಿಸೀಮ ಶಕ್ತಿ. ಎಂಥವ್ರು ಅಂದರೆ ಜಗತ್ತಿನಲ್ಲೇ ಚಿತ್ರ ವಿಚಿತ್ರವಾದಂತಹ ಚಿತ್ರ ವಿಚಿತ್ರ ಸರ್ಗ, ಚಿತ್ರ ವಿಚಿತ್ರವಾದ ಸೃಷ್ಟಿಯನ್ನು ಮಾಡಲಿಕ್ಕೋಸ್ಕರ, ಚಿತ್ರ ವಿಚಿತ್ರವಾದ ಸೃಷ್ಟಿಯನ್ನು ಮಾಡಲಿಕ್ಕೋಸ್ಕರ ಅದಿಟ್ಕೊಂಡೆ ಬಹುಚಿತ್ರ ಜಗದ್ ಬಹುಧಾ ಕರಣಾತ್ ಪರಶಕ್ತಿರನಂತ ಗುಣ ಪರಮಃ. ನೆನಪಿರಬೇಕು ಸರಿಯಾಗಿ. ಅಂಥ ಚಿತ್ರ ವಿಚಿತ್ರ ಸೃಷ್ಟಿ ಮಾಡೋಕ್ಕೆ ನೀನೇ ಸಮರ್ಥ. ಅದಕ್ಕೆ ದೇವನು ಹೇಳಿದ, ಏನೋ ಇದು ಸೃಷ್ಟಿ ನೋಡಿ ಆಶ್ಚರ್ಯ ಹೇಳಿದ್ನಲ್ಲ, ಕುಂಬಳಕಾಯಿ ಅಷ್ಟು ದೊಡ್ಡದು ಬಳ್ಳಿ, ಆಲದ ಇಷ್ಟು ದೊಡ್ಡ ಮರ, ಚಿತ್ರ ವಿಚಿತ್ರ. ಕೆಲವು ಸರ್ತೆ ಮ್ಯಾಚಿಂಗು, ಕೆಲವು ಸರ್ತೆ ಟೋಟಲಿ ಡಿಸಿಮಿಲರ್. ನಂಬಲಿಕ್ಕೆ ಸಾಧ್ಯ ಇಲ್ಲ, ಫ್ಯಾಕ್ಟ್ ಅದು. ನಂಬಲಿಕ್ಕೆ ಸಾಧ್ಯ ಇಲ್ಲ, ಕಣ್ಣಾರೆ ನೋಡ್ತೇವೆ ಅದು. ಅವು ಇಷ್ಟೇ ಚಿಕ್ಕ ಮರಳಿನ ಕಣ ಎಂದೇ ನಾಯಕರು ಮುಳುಗೋಗ್ಬಿಡುತ್ತೆ. ದೊಡ್ಡ ಟನ್ ಗಟ್ಟಲೆ ಇದೆ, ದೊಡ್ಡ ಕೊರಡು. ಏನಾಗುತ್ತೆ ಅದು? ತಿಳ್ಕೊಂಡು ಹೋಗ್ತಾ ಅಲ್ಲಿ ಕೂತವರು ತೇಳ್ತಾರೆ. ಮತ್ತೆ ಅದಲ್ಲ, ಇಲ್ಲಿ ಉಲ್ಟಾ ಬರ್ತಾ ಇದೆ. ಎಷ್ಟು ಹೇಳ್ತಾರೆ, ಅಣುವನ್ನು ಮುಳುಗಿಸ್ತಾನೆ, ತೇಲಿಸುವ, ಸ್ಥೂಲವನ್ನು ತೇಲಿಸುವ. ಎಷ್ಟು ಮಟ್ಟಿಗೆ ಏರು ಕೂತಿರುತ್ತೆ, ಅದು ದೋಣಿ ಎತ್ಕೊಂಡು ಹೋಗ್ತಿರುತ್ತೆ, ಇವನು ಕೂಡ ಮುಳುಗೋದೇ ಇಲ್ಲ. ಏನು ಮ್ಯಾಜಿಕ್ ಅದು! ಅದೇ ಶೇಪ್ ಚೇಂಜ್ ಮಾಡಿದ್ರೆ ಹೊಸ ಹೊಸ ರೂಪ ತೊಗೊಳುತ್ತೆ. ಮತ್ತೆ ಒಂದೇ ಇದನ್ನೇ. ಅದಕ್ಕೆ ಚಿತ್ರ ವಿಚಿತ್ರ ಸರ್ಗ ನಿಸ್ಸೀಮ ಶಕ್ತಿ. ಸರ್ಗ ಅಂದರೆ ಸೃಷ್ಟಿ. ಅದು ಮಾಡ್ತೀಯಲ್ಲ, ಹಬ್ಬ ಭಾರಿ ಸುಸ್ತ. ಆರ್ಟಿಸ್ಟ್ ಬರೀತಾನೆ, ಇನ್ನೊಂದು ಆರ್ಟ್ ಬರೀಬೇಕಾದ್ರೆ ಇಲ್ಲ, ಆ ಮೂಡಿಲ್ಲ, ಕೆಲಸ ಹೇಳ್ತಾನೆ. ಇದನ್ನು ನಾನು ಬರದೆ ಈ ರೀತಿ ಮತ್ತೆ ಬರ್ಲಿಕ್ಕೆ ನನಗೆ ಆಗೋದಿಲ್ಲ. ಎಷ್ಟೋ ಸರ್ತಿ ಹೇಳ್ತಾರ ಮಾತು. ಈ ರೀತಿ ಮತ್ತೆ ನಮಗೆ ಅನಿಸುತ್ತೆ ಎಷ್ಟೋ ಕೆಲಸ, ಇನ್ನೇ ಆ ಕೆಲಸ ಮತ್ತೆ ಮಾಡ್ಲಿಕ್ಕೆ ಆಗೋದಿಲ್ಲ ಅನಿಸ್ಬಿಡೋದು. ಗೊತ್ತಾಯ್ತಾ? ಅಂದರೆ ಏನರ್ಥ? ದೇವ್ರು ಮಾಡಿಸಿದ ಅಂತ ಅರ್ಥ. ಅವತ್ತು ಮಾಡಿದ ಅಂತ ಅನ್ಕೊಳ್ಳೋದು ಇವತ್ತು ಮಾಡಬೇಕಾಗಿತ್ತು ಅವ್ನು. ಅರ್ಥ ಆಯ್ತಾ? ಅವತ್ತು ಅವ್ನು ಮಾಡೋ ಶಕ್ತಿ ಇದ್ದಿದ್ರೆ ಇವತ್ತು ಕೂಡ ಇಲ್ಲ ಅಂದ್ರೆ ಏನರ್ಥ? ಆಗೇನೋ ಸ್ಪೆಷಲ್ ಇತ್ತು ಅಂತ ಅರ್ಥ. ಪ್ರತಿಯೊಂದು ಸ್ಟೇಜಲ್ಲೂ ಕೂಡ ಸ್ಪೆಷಲ್ ಇತ್ತು. ಏನದು? ನಿಸ್ಸೀಮ ಶಕ್ತಿ. ದೇವರಿಗೆ ಸೀಮೆ ಇಲ್ಲ. ಸೀಮೆ ಅಂದ್ರೇನು? ಲಿಮಿಟ್ ಇಲ್ಲ. ನಿಸ್ಸೀಮ ಶಕ್ತಿ. ಅದು ಧಾತ ಯಥಾಪೂರ್ವಂ ಅಕಲ್ಪಯೇ. ಅನಂತ ಕಲ್ಪ ಆಗೋಗಿದೆ ಆಗಲೇ, ಇನ್ನೂ ಅನಂತ ಕಲ್ಪ ಬರಲಿಕ್ಕಿದೆ. ಪ್ರತಿ ಸರ್ತಿ ಹೇಗೆ ಸೃಷ್ಟಿ ಮಾಡ್ತಾನೆ? ಅನಾಯಾಸವಾಗಿ, ಸ್ವಲ್ಪ ಸ್ಟ್ರೈನ್ ಇಲ್ಲ. ಎರಡು ಸರ್ತಿ ಮೂರನೇ ಸರ್ತಿಗೆ ಏನಾಗುತ್ತಾಗ? ಸುಸ್ತು ಹೊಡೆದು ಬಿಡ್ತಾನೆ. ಸಾಧ್ಯ ಇಲ್ಲ ಅಂತೇಳಿ. ಯಾಕೆ? ಸಾಧ್ಯ ಲಿಮಿಟೇಷನ್. ಅದು 2 ಸರ್ತಿ ಕೆಲಸ ಮಾಡ್ಲಿಕ್ಕೆ ಕೊಟ್ಟರೆ ಆಗೋದಿಲ್ಲ ಅಂತ ಹೇಳಿಬಿಡ್ತಾನೆ. ಅದು ಅನಂತ ಕಾಲದಿಂದ ಶುರು ಮಾಡಿ ಅನಾದಿ ಕಾಲದ ಅನಂತ ಕಾಲದವರೆಗೂ ಮಾಡ್ತಾನಲ್ಲ, ಅಷ್ಟೇ ಪರ್ಫೆಕ್ಷನ್. ಮತ್ತೆ ಸ್ವಲ್ಪ ಕೂಡ ಚೇಂಜ್ ಇಲ್ಲ. ಅದಕ್ಕೆ ನಿಸ್ಸೀಮ ಶಕ್ತಿ. ದೇವರ ಶಕ್ತಿಗೆ ಲಿಮಿಟೇಷನ್ ಇದ್ರೆ ಏನಾಗ್ತಿತ್ತು? ಹಾಗಾಗ್ತಿತ್ತು. ಲಿಮಿಟೇಷನ್ ಇಲ್ಲ ಆದ್ದರಿಂದ ಎಷ್ಟು ಸತ್ ಬೇಕಾದ್ರೂ ಮಾಡ್ತಾನೆ. ನೆನ್ಪಿಟ್ಕೊಡ್ಬೇಕು, ಅನಂತ ಶಕ್ತಿ ಪರಮಾತ್ಮನಿಗೆ ಇದೆಯಲ್ಲ. ಇಷ್ಟೆಲ್ಲ ಸೃಷ್ಟಿಯಾದಿಗಳನ್ನು ಮಾಡ್ತಾನಲ್ಲ, ಪ್ರತಿ ಸೃಷ್ಟಿ ಮಾಡ್ಬೇಕಾದ್ರೆ ಉಪಯೋಗಿಸೋ ಶಕ್ತಿ ಎಷ್ಟದು? ಫ್ರಾಕ್ಷನ್ ಆಫ್ ಎ ಫ್ರಾಕ್ಷನ್. ದೇವ್ರ ಶಕ್ತಿ ಆಕಾಶ ಇದೆ, ಇಡೀ ಆಕಾಶ ಇರೋದೆಷ್ಟು? ಇಲ್ಲಿ ಭೂಮಿ ಇರೋದೆಷ್ಟು? ಅದು ಆಲ್ಮೋಸ್ಟ್ ಇದು ಎಷ್ಟು? ಇಡೀ ಆಕಾಶದಲ್ಲಿ ಭೂಮಿ ಕಣ್ಣಿಗೆ ಕಾಣೋದಿಲ್ಲ, ಅಷ್ಟು ಚಿಕ್ಕದಾಗಿಬಿಟ್ಟೆ. ಗೊತ್ತಾಯ್ತಾ? ಆದರೆ ಇಷ್ಟೆಲ್ಲ ಸಾಧ್ಯ ಮಾಡಕ್ಕೆ ಬರ್ತಾ ಇಲ್ಲ ನಮಗೀಗ. ಅದು ದೇವ್ರು ಎಷ್ಟು ಚಿಕ್ಕದ್ರಲ್ಲಿ ಎಷ್ಟು ಉಪಯೋಗಿಸ್ತೀವಿ. ಇಷ್ಟು ಶಕ್ತಿ, ಮಿನಿಮಮ್ ಶಕ್ತಿ ಇಲ್ಲ. ಈ ಪೇಪರ್ ತುಂಡು ಎತ್ತಲಕ್ಕೆ ಏನು ಬೇಕು? ಹೀಗೆ ಎತ್ತು ಬಿಡ್ತಾನೆ ಅಷ್ಟೇ. ಏನು ಬೇಡ ಅವನಿಗೆ? 2 ಕೈ ಇಡಬೇಕಾಗಿಲ್ಲ, 1 ಕೈ ಬೇಕಾಗಿಲ್ಲ, 1 ಕೈಗೂ ಫುಲ್ ಶಕ್ತಿ ಬೇಕಾಗಿಲ್ಲ, ಬೆರಡು ಇಷ್ಟೇ. ಸ್ವಲ್ಪ ಜಾಸ್ತಿ ಸೆರಸತ್ ಮಾಡಿದ್ರೆ ಬುರಿದೋಗ್ಬಿಡುತ್ತೆ ಹೆಚ್ಚು ಕಡೆ. ಅದು ನಾವು ಶಕ್ತಿನ ಏನು ಮಾಡ್ತೀವಿ? ನಾವು ಸ್ವಲ್ಪ ಹೆಚ್ಚು ಕಡೆ ಮಾಡ್ತೇವೆ. ಇಷ್ಟರಲ್ಲೇನೆ ಚಿಕ್ಕದು ದೊಡ್ಡದು. ದೇವರಿಗೆ ಎಲ್ಲದೂ ಚಿಕ್ಕದು, ದೊಡ್ಡ ಶಕ್ತಿ ಬೇಕೇ ಇಲ್ಲ ದೇವರಿಗೆ. ಇದು ದೇವರ ಮತ್ತೊಂದು ಮಹಿಮೆ. ಚಿತ್ರ ವಿಚಿತ್ರ ಶಕ್ತಿನೇ ಆಶ್ಚರ್ಯ. ಚಿತ್ರ ಶಕ್ತಿ ಆಶ್ಚರ್ಯ, ವಿಚಿತ್ರ ಶಕ್ತಿ ಆಶ್ಚರ್ಯ, ನಿಸ್ಸೀಮ ಶಕ್ತಿ ಇನ್ನೂ ಆಶ್ಚರ್ಯ. ಎಲ್ಲೋ ಒಂದು ಕಡೆ ಅಲ್ಲ, ಜಗತ್
ಇಡೀ ಜಗತ್ತಿನಲ್ಲೇನೆ ಇಂಥ ಶಕ್ತಿ ಮತ್ತೊಬ್ಬರಲ್ಲಿಲ್ಲ. ಅದೇ ಲಕ್ಷ್ಮೀಕಾಂತ ಸಮಂತತೋಪಿ ಕಲೆ. ದೇವರು ನೋಡ್ತಾನೆ, ಎಲ್ಲೆಲ್ಲೂ ಇಲ್ಲ. ನಾವ್ಯಾರೋ ಅಲ್ಲ, ಎಕ್ಸ್ಪರ್ಟ್ ಒಪಿನಿಯನಲ್ಲಿ ಗ್ರೇಟ್ ಅಂದರೆ ಗ್ರೇಟ್. ಆಚಾರ್ಯ ಎಕ್ಸ್ಪರ್ಟ್ ಆಗಿ ಹೇಳ್ತಾರೆ, ನಿನ್ನ ಸಮಾನ ಯಾರೂ ಇಲ್ಲ. ನಾವು ಏನು ನೋಡೇ ಇಲ್ಲ, ಆದ್ದರಿಂದ ನಮಗೇನಿಲ್ಲ, ಕಾಂಪಿಟೆನ್ಸ್ ಇಲ್ಲ. ಬದಲಿ ಜನ್ಮದಲ್ಲೇ ಹೋಗಿಲ್ಲ, ಲೆಕ್ಚರ್ ಹೊಡಿತಾನೆ ಆಮೇಲೆ ಕೇಳಿ ಹೋಗೇ ಇಲ್ಲ ಅಂತ ಹೇಳಿದ್ರು. ಆದರೆ ಪ್ರತಿ ಕ್ಷಣ ಅಲ್ಲಿ ಬೆಳಿಗ್ಗೆ ಸಾಯಂಕಾಲ ವಿದ್ವಾ ಓಡಾಡ್ತೀನಿ ನಾನು, ನಂದೇ ಓನ್ ವೆಹಿಕಲ್ ಇದೆ, ಹೆಲಿಕಾಪ್ಟರ್ ಇಟ್ಕೊಂಡಿದ್ದೀನಿ ಅಂತ ಹೇಳಿದರೆ ಆಗ ಹೈಲಿ ರಿಲಯಬಲ್. ಇವತ್ತು ಹೇಗಿದೆ ಹೇಳ್ತೀನಿ, ಬೇಕಾದ್ರೆ ಈಗ ಹೇಗಿದೆ ಹೇಳುತ್ತೆ. ಇಷ್ಟು ಶಕ್ತಿ ದೇವರು. ಅದೇ ಅದನ್ನೆಲ್ಲ ಸೇರಿಸ್ಬಿಟ್ಟಿದ್ದಾರೆ ಆಚಾರ್ಯ. ಭಾಗವತ ಒಂದೇ ಅಲ್ಲ, ಎಷ್ಟೆಷ್ಟು ಪುರಾಣ ಇದೆ, ಎಷ್ಟೆಷ್ಟು ಇದೆ, ಎಲ್ಲದನ್ನು ಸೇರಿಸ್ಬಿಟ್ಟು ಒಟ್ಟಿಗೆ ಸೃಷ್ಟಿ ಹೇಳ್ತಾ ಇದ್ದಾರೆ. ಕೆಲವು ಕಡೆ ಎಲ್ಲ ಪುರಾಣದಲ್ಲಿ ಒಂದೇ ಸೃಷ್ಟಿ ಹೇಳೋದಿಲ್ಲ, ಒಂದು ಪಾಠ ಹೇಳ್ತಾ ಹೋಗ್ಬಿಡ್ತಾರೆ ಅಷ್ಟೇ. ದ್ವಿತೀಯ ಸ್ಕಂದ ಸೃಷ್ಟಿ ಹೇಳ್ತಾರೆ, ಸ್ಟಾಪ್ ಮಾಡಿಬಿಡ್ತಾರೆ. ತೃತೀಯ ಸ್ಕಂದ ಕಂಟಿನ್ಯೂ ಮಾಡ್ತಾರೆ. ಅದನ್ನು ಯಾರು ಮುಂದೆ ಓದೋದಿಲ್ಲ, ಅಲ್ಲಿ ಸ್ಟಾಪ್ ಆದಾಗ. ಯಾರು ಡೈರೆಕ್ಟ್ ತೃತೀಯ ಸ್ಕಂದ ಓದ್ತಾರೋ ದ್ವಿತೀಯ ಸ್ಕಂದ ಸೃಷ್ಟಿ ಗೊತ್ತೇ ಆಗೋದಿಲ್ಲ. ಪುರಾಣ ಹೇಳೋ ರೀತಿಯೇ ಹಾಗೆ. ಆಚಾರ್ಯ ಏನು ಮಾಡಿದ್ರು, ಅದಕ್ಕೋಸ್ಕರ ಎಲ್ಲ ಒಂದು ಕಡೆ ಸೇರಿಸ್ಕೊಂಡು ಇದು ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಏನು ಮಾಡಿದ್ರು ಅವರು, ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯ ಒಟ್ಟು ಸಮ್ಮರಿ ಹೇಳ್ತೇವೆ ಅಂತ ಹೇಳಿದ್ರಿಂದ ಇದು ವಿಷಯ ಬೇರೆ ಆಗೋದೇ ಇಲ್ಲ. ಗೊತ್ತಾಯ್ತಾ? ಅದೇ ಆರಿಸ್ಕೊಂಡು ಹಾಕ್ಬೇಕು. ಕೆಳಗೆಲ್ಲ ಕೊಟ್ಟಿದೆ ಎಲ್ಲೆಲ್ಲಿ ವಾಕ್ಯಗಳು ಅಂಥೇಳಿ ಕೆಳಗೆ ರೆಫರೆನ್ಸ್ ಕೊಟ್ಟಿದೆ. ಅದಕ್ಕೆ ತಕ್ಕಂತೆ ಜೋಡಿಸ್ಕೋಬೇಕಲ್ಲ. ಇವತ್ತು ಅಸೆಂಬ್ಲಿ ಮಾಡೋಕ್ಕೆ ಬರಲ್ಲ, ಕಳಿಸ್ಕೊಟ್ಟಿರ್ತಾರಲ್ಲ ಕೆಲವು ಇದನ್ನು, ಅವನೇ ಒಂದು ಅಸೆಂಬ್ಲಿ ಮಾಡ್ತಾನೆ, ಏನಾಗ್ಬಿಡುತ್ತೆ, ಇಲ್ಲೆಲ್ಲ ಹೋಗ್ಬಿಡುತ್ತೆ. ಕೊನೆಗೆ ಪಾರ್ಟನ್ನೆಲ್ಲ ತೆಗೆದುಬಿಟ್ಟು ಡಿಸ್ಮ್ಯಾಂಟ್ಲ್ ಮಾಡಿ ಕಳಿಸಿರ್ತಾರೆ. ಮತ್ತೆ ಅಸೆಂಬಲ್ ಮಾಡಬೇಕು. ಅವ್ರು ಅಸೆಂಬಲ್ ಮಾಡಿದಾಗ ಏನು ಮಾಡಬೇಕು, ಮತ್ತೆ ಟ್ರಾನ್ಸ್ಪೋರ್ಟ್ ಮಾಡಿ ಮತ್ತೆ ಏನು ಮಾಡ್ತಾರೆ ಅದನ್ನು, ಅವಾಗ ಸ್ವಲ್ಪ ಹೆಚ್ಚು ಕಡೆ ನಂಬರ್ ಹಾಕ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಒಂದಕ್ಕೊಂದು ಇದಾಗೋದಿಲ್ಲ, ಭಾರಿ ಪ್ರಾಬ್ಲಮ್ ಆಗಿಬಿಡುತ್ತೆ. ಆದರೆ ದೇವರಲ್ಲಿ ಏನಿದೆ ಅಂತ ಕೇಳಿದರೆ ಆ ಹೆಸರು ಕೂಡ ಇಲ್ಲ. ಜಗಚ್ಚಿತ್ರ ಅದನ್ನು ಹೇಳೋಕ್ಕೆ ಶೇಷಾಹಿ ವೈರಿ ಶಿವಚಕ್ರ ಮನುಪ್ರಧಾನ ಚಿತ್ರೋರು ಕರ್ಮರಚನಂ ಯದಪಾಂಗಲೇಶ. ಇವತ್ತು ಬ್ರಹ್ಮದೇವರೇ ಅಂತ ಸೃಷ್ಟಿ ಮಾಡಬೇಕಾದ್ರೆ ದೇವರು ಸೃಷ್ಟಿ ಮಾಡಿದ್ದೇನಾಗ್ತದೆ, ಬ್ರಹ್ಮದೇವರ ಸ್ತೋತ್ರ ಆ್ಯಕ್ಚುಲಿ ಅದು ಬಹುಚಿತ್ರ ಜಗದ್ದೋದಾಕರಣ ದೇವರದ್ದೇ ವರ್ಣನೆ. ಇವತ್ತು ದ್ವಾದಶೋತ್ರ ಈಗ ಅರ್ಥ ಆಗಿದೆ. ಎಲ್ಲ ಓದಾಗ ದ್ವಾದಶೋತ್ರ ಓದಾಗ ಏನಾಗುತ್ತಾಗ ಬಂದು ಬರೀ ಶಬ್ದ ಹೇಳಿರ್ತಾನೆ, ಈಗೇನಾಗುತ್ತದ ಅದು ಅನುಭವಿಸಿ ಹೇಳಿದ, ಇಂಥ ಸೃಷ್ಟಿ ಮಾಡ್ತಾನೆ ದೇವರು. ಜಗಚ್ಚಿತ್ರ ವಿಚಿತ್ರ ಸರ್ಗ ನಿಸ್ಸೀಮ ಶಕ್ತಿ ಕುರು ಸನ್ನಿಕೇತಂ. ನೀನೇನು ಮಾಡಬೇಕೀಗ, ಸನ್ನಿಕೇತಂ ನಮ್ಮಲ್ಲಿ ನೀನು ಸನ್ನಿಧಾನ ಇಟ್ಟುಬಿಟ್ಟು ಗೊತ್ತಾಯ್ತಾ ಮಾಡಬೇಕು. ಅಥವಾ ಸನ್ನಿಕೇತಂ ಕುರು, ನಮ್ಮ ವಾಸಕ್ಕೋಸ್ಕರ ಬ್ರಹ್ಮಾಂಡ ನಿರ್ಮಾಣ ಮಾಡಿಕೊಡು, ಆ ಅರ್ಥನೂ ಆಗ. ಇತಿ ಸ್ತುತಃ, ಈ ಸ್ತೋತ್ರವನ್ನು ಮಾಡಿದರು. ತೈಹಿ ಪುರುಷೋತ್ತಮ, ತುಷ್ಟುವನ್ನು ಸ್ತೋತ್ರ ಮಾಡಿದರು. ಗೊತ್ತಾಯ್ತಾ? ಇತಿ ಸ್ತುತೈಹಿ ಸ್ತುತಸ್ತೈಹಿ ಪುರುಷೋತ್ತಮೋಸೌ ಸವಿಷ್ಣು ನಾಮ ಶ್ರಿಯಮಾಪ ಸೃಷ್ಟಯೇ ತ್ವತ್ ನಃ ಜಗಚ್ಚಿತ್ರ ವಿಚಿತ್ರ ಸರ್ಗ ನಿಸ್ಸೀಮ ಶಕ್ತಿ ಸನ್ನಿಕೇತಂ ಕುರು ಇತಿ ಸ್ತುತಃ ತೈಹಿ ಅಸೌ ಪುರುಷೋತ್ತಮ. ಅವರಿಂದ ಹೀಗೆ ಸ್ತುತನಾದಂತಹ, ಗೊತ್ತಾಯ್ತಾ, ಅಸೌ ಪುರುಷೋತ್ತಮ, ಈ ಪುರುಷೋತ್ತಮನು. ಪುರುಷೋತ್ತಮ ಅಂದರೆ ಭಗವದ್ಗೀತೆ 15ನೇ ಅಧ್ಯಾಯದ ಕೊನೆಯ ಈ ಶ್ಲೋಕ, ಕ್ಷರಾಕ್ಷರ ಪುರಾಣ ಪುರುಷೋತ್ತಮ. ಆ ರೀತಿ ತಗೋಬೇಕು. ಬರೀ ಪುರುಷರಲ್ಲಿ ಶ್ರೇಷ್ಠ ಅಲ್ಲ, ಕ್ಷರಾಕ್ಷರ ಪುರುಷರಲ್ಲಿ ಶ್ರೇಷ್ಠ. ಕ್ಷರರು ಬ್ರಹ್ಮಾದಿಗಳು, ಅಕ್ಷರಗಳು ಮಹಾಲಕ್ಷ್ಮಿ, ಅವರಿಗಿಂತ ಉತ್ತಮ, ಭಾರಿ ಉತ್ತಮ. ಅದಕ್ಕೋಸ್ಕರನೇ ಪುರುಷೋತ್ತಮೋಸೌ ಸ ವಿಷ್ಣು ನಾಮ ಶ್ರೀಯಮ್ಮಾಪ ಸೃಷ್ಟೇ. ಪುರುಷೋತ್ತಮ ಶಬ್ದ ಯಾತಕ್ಕೆ ಉಪಯೋಗಿಸಿದ್ದಾರೆ ಅಂದರೆ, ಸ್ವತಂತ್ರ ಸೃಷ್ಟಿ ಯಾರಿಂದ ಸಾಧ್ಯ, ಸ್ತ್ರೀಯಿಂದ ಇಲ್ಲ. ಅದಕ್ಕೆ ಪುರುಷ ಶಬ್ದ ಸ್ವಾರಸ್ಯ ಇದೆ. ಉತ್ಪತ್ತಿ ಸಂಭವ ಬ್ರಹ್ಮಸೂತ್ರ. ಬರೀ ಸ್ತ್ರೀಯರಿಂದ ಏನಾಗಲ್ಲ, ಸೃಷ್ಟಿಯಾಗಲ್ಲ. ಎಷ್ಟೇ ಪುರಾಣ ಪುಣ್ಯಕತೆ ಓದಿದಾಗಲೂ ಕೂಡ ಏನು ಕಾಣೋದಿಲ್ಲ ನಮಗೆ. ದ್ರೋಣಾಚಾರ್ಯ ಹುಟ್ಟಿದ್ರು, ಅಯೋನಿಜರು. ಕೃಪಾಚಾರ್ಯ ಎಷ್ಟ ಹುಟ್ಟುತ್ತಾ ಬಂದರು, ಅವ್ರ ತಾಯಿನೇ ಇಲ್ಲ ಅವರಿಗೆ. ಆದರೆ ತಂದೆ ಇಲ್ಲ ಅಂತ ಹುಟ್ಲಕ್ಕೆ ಬರೋದಿಲ್ಲ. ಆಗೋದು ಪ್ರಶ್ನೆ ಬಂತು, ಗಣೇಶನ ಪಾರ್ವತಿ ಸೃಷ್ಟಿ ಮಾಡಿದ್ರಲ್ಲ, ಸ್ತ್ರೀಯಿಂದ ಸೃಷ್ಟಿ ಆಯ್ತಲ್ಲ ಅಂತ ಕೇಳಿದರೆ ಉತ್ತರ ಕೊಡ್ತಾರೆ. ಅದು ಹೇಳ್ಬೇಕಾದ್ರೆ ಬೃದ್ಭವ ಪಿನಾಕಿ ಭಾರ್ಯಾ ತನುಜ. ಅವರಾಗಲೇ ಏನಾಗಿದ್ದಾರೆ, ಮದುವೆ ಆಗಿದೆ, ಗಂಡ ಇದ್ದಾರೆ. ಅವ್ರ ಅನುಗ್ರಹದಿಂದ ಸೃಷ್ಟಿ ಮಾಡಿದ್ರಿಂದ ಸ್ವತಂತ್ರ ಸ್ತ್ರೀಯಿಂದ ಸೃಷ್ಟಿ ಇಲ್ಲ ಅಂತ ನಾವು ಹೇಳಿರೋದು. ಇವು ಸ್ವತಂತ್ರ ಸ್ತ್ರೀ ಅಲ್ಲ, ವಿವಾಹಿತ ಸ್ತ್ರೀ. ಏನಾದ್ರೂ ಈಗ ಏನಾದರೂ ಗಂಡ ಇರೋದ್ರಿಂದಾಗಿನೇ ಸ್ವಂತ ಸೃಷ್ಟಿ ಆಗಲಿಲ್ಲ. ಅದು ಅವರ ಅನುಮತಿಯಿಂದ ಅನುಗ್ರಹದಿಂದನೇ ಹುಟ್ಟಿದರು ಅಂತ. ಅದಕ್ಕೆ ಪಿನಾಕಿ ಭಾರ್ಯಾ ತನುಜ ಮೃದ್ಭವ ಪ್ರಾರ್ಥಿಸುವೆ ದಿನತೆ ಅಂತ. ಮೃದ್ಭವ ಅಂತ ಅಷ್ಟೇ ಹೇಳಿಬಿಟ್ಟಿದ್ದರೆ, ಮಣ್ಣಿನಿಂದ ಹುಟ್ಟಿದ್ರು ಈ ಕಡೆಯಿಂದ, ಆ ಕಡೆ ಪಾರ್ವತಿಯಿಂದ ಹುಟ್ಟಿದ್ರು ಆ ಕಡೆಯಿಂದ. ಅದು ಎರಡೂ ಅಲ್ಲ. ಪಿನಾಕಿ ಭಾರ್ಯಾ ತನುಜ ಅಂತ ಹೇಳಿದಾಗ ಅಲ್ಲಿರೋದೇನು ಭಾಷ್ಯ, ಅಲ್ಲಿ ಪುರುಷ ಅನನುಗ್ರಹೀತ ಸ್ತ್ರೀಯಿಂದ ಸೃಷ್ಟಿ ಇಲ್ಲ. ಅರ್ಥ ಆಯ್ತಾ? ಪುರುಷ ಅನನುಗ್ರಹೀತವಾದ ಸ್ತ್ರೀಯಿಂದ ಸೃಷ್ಟಿ ಇಲ್ಲ ಅಂತ ಹೇಳಿದರೆ ಹೊರತು ಇದಲ್ಲ. ಆದರೆ ಸ್ವತಂತ್ರ ಸ್ತ್ರೀಯಿಂದ ಸೃಷ್ಟಿ ಇಲ್ಲ. ಸ್ವತಂತ್ರ ಪುರುಷನಿಂದ ಸೃಷ್ಟಿ ಇದೆ. ಎಷ್ಟೋ ಜನ ಮಹಾಭಾರತ ಆರಂಭದ ಹುಟ್ಟಿಯೆಲ್ಲ ಅಂಥದ್ದೇ ಆಗಿತ್ತು. ದ್ರೋಣಾಚಾರ್ಯ ಮೊದಲಾದ ಹುಟ್ಟಿದ್ದೆಲ್ಲ ಅಯೋನಿಜ, ತಾಯಿ ಇಲ್ಲ ಅವರಿಗೆ, ಹಾಗೆ ಹುಟ್ಟಿ ಬಂದು. ಇದು ವಿಶೇಷ ಅಂಶ.
ಅದಕ್ಕಾಗಿ ಪುರುಷೋತ್ತಮ ಅನ್ನೋ ಶಬ್ದ ಸ್ವಾರಸ್ಯವಾದ ಶಬ್ದ. ಇತಿ ಸ್ತುತಸ್ತೈಃ ಪುರುಷೋತ್ತಮೋಸೌ ಸ ವಿಷ್ಣು ನಾಮ ಶ್ರಿಯಮಾಪ ಸೃಷ್ಟ. ಯಾವ ವಿಷ್ಣು ಈಗ ಅಂದರೆ ಈ ವಿಷ್ಣು. ಬ್ರಹ್ಮಾಂಡ ಸೃಷ್ಟಿ ಮಾಡಿದ ರೂಪ ಯಾವುದು? ಮಾಯಾ ರೂಪದಲ್ಲಿ ಅವತಾರ ಮಾಡಿದ ರೂಪ ಇದೆಯಲ್ಲ ಆ ವಿಷ್ಣು. ಆ ವಿಷ್ಣು ಏನು ಮಾಡ್ತಿದ್ದಾನೆ? ಸ್ಥಿತಿಕರ್ತ ವಿಷ್ಣು. ಶ್ರೀಯಮ್ಮಾಪ ತುಷ್ಟಯೇ. ಮತ್ತೆ ಈಗ ಹುಟ್ಟಿದ್ದು ಶ್ರೀ ಮಗನಾಗಿ, ಮತ್ತೆ ಹೋಗಿದ್ದೆವು ಶ್ರೀ ಹತ್ರನೇ. ಮತ್ತೆ ಶ್ರೀ ತಾನು ಜೋಡಿಯಾಗಿಬಿಟ್ಟು ಸೃಷ್ಟಯೇ ಸೃಷ್ಟಿಗೋಸ್ಕರವಾಗಿ ಹೊರಟು ಸುಷಾವ. ಏನು 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 ಹೌದು, ಯಾರು? ಹೌದು ಹೌದು, ಅಲ್ಲಿ ಕೂಡ ಏನಾಯ್ತು? ಯಾರಕ್ಕೆ? ಯಾರಾಗಲಿಲ್ಲ? ಯಾರಾದ? ಹೌದು, ಅಲ್ಲಿ ಏನು ಸಮಸ್ಯೆ ಇಲ್ಲ. ಉದಾಹರಣೆಗೆ ತಗೊಳ್ಳಿ, ಸೃಷ್ಟಿ ಮಾಡಿದ್ದೇನೋ ಸಂಜ್ಞಾದೇವಿಯಾಗಿ. ಸಂಜ್ಞಾದೇವಿ ಯಾರೀಗ? ಸೂರ್ಯನ ಹೆಂಡತಿ. ಪುರುಷ ಅನುಗ್ರಹೀತ ಸ್ತ್ರೀ ಅಲ್ಲ, ಮತ್ತೆ ಪುರುಷ ಅನುಗ್ರಹೀತ ಸ್ತ್ರೀಯಾಗಿ ಹುಟ್ಟಿದ್ಲು. ಆಕೆಗೆ ಇನ್ನೊಂದು ರೂಪ ಅಲ್ಲ, ಅದು ಛಾಯಾ ರೂಪ ಆಕೆನೇ ಅಲ್ಲ, ಇನ್ನೊಬ್ಬ ವ್ಯಕ್ತಿ. ಛಾಯಾ ಮತ್ತೊಬ್ಬ ವ್ಯಕ್ತಿನೇ ಸೃಷ್ಟಿ ಮಾಡಿದ್ಲು. ಆ ಸೃಷ್ಟಿ ಮಾಡಿದ್ಲು ಆಕೆ ಏನಾಗಲಿಲ್ಲ ನಿಮ್ಮ ಪ್ರಕಾರ? ಏನಾಗಲಿಲ್ಲ? ಅಲ್ಲ, ಮಗಳು ಅಂತ ಕರೀಲಿಲ್ಲ, ಮಗಳಾಗಲಿಲ್ಲ. ಏನಾದ್ಲು? ತಂಗಿ ಆದ್ಲು ಅಷ್ಟೇ. ಸೃಷ್ಟಿ ಮಾಡ್ಬೇಕಾದ್ರೆ ಏನಂತ ಅನ್ಕೊಂಡು ಸೃಷ್ಟಿ ಮಾಡ್ತಾರೋ ಆ ರೀತಿ ಆಗ್ತದೆ. ಸಂಕಲ್ಪ ಅಪಾಯಿಂಟ್ ಆಗ್ಬೇಕಾದ್ರೆ ಯಾವ ಕೇಳರಂತಪ್ಪ ಅಲ್ಲಿ ಹುಟ್ಟಬೇಕಾದ್ರೆ ಸಂಕಲ್ಪ ಇರೋದು ಏನಂತ? ನನ್ನ ತಂಗಿ ಆಗು. ನನ್ನ ಉದ್ದೇಶ ಇರೋದು ನಾನು ಇರ್ಲಿಕ್ಕಾಗೋದಿಲ್ಲ, ಸೂರ್ಯನ ಬಿಸಿ ತಡ್ಕೊಳಕ್ಕಾಗೋದಿಲ್ಲ. ಅದಕ್ಕೆ ಛಾಯಾ ಸೃಷ್ಟಿ ಮಾಡಿಬಿಟ್ಟು ಜೊತೆಗಿರ್ಲಿಕ್ಕೆ ಹೇಳಿದ್ರು. ಪರ್ಪಸ್ ಇರೋದು ಏನಾಕೆಗೆ? ಈಗ ಅದು ಹೆಂಡತಿ ಆಗಲಿ ಅಂತಲೇ ಸೃಷ್ಟಿ ಮಾಡಿದ್ರಿಂದ ಮಗಳಾಗಲಿಲ್ಲ. ಅಲ್ಲಿ ಅಪಾಯಿಂಟ್ಮೆಂಟ್ ಆಗ್ಬೇಕಾದ್ರೆ ಏನಂತಾಗಿದೆ ಅಂತ ನೋಡ್ತಾರಲ್ಲ ಹಾಗೆ ಗೊತ್ತಾಯ್ತು. ಈ ರೀತಿ ಆದರೆ ಅಲ್ಲಿ ಸಂಕಲ್ಪ ಏನಾಗಿತ್ತು? ರುಚಿ ಪ್ರಜಾಪತಿ ಹುಟ್ಟಿದ್ರು, ಯಜ್ಞ ದಕ್ಷಿಣ ಇಬ್ಬರು ಕೂಡ ಏನೋ ಮಕ್ಕಳೇನೆ. ಆದರೆ ಅವರಿಬ್ಬರು ಸಾಕ್ಷಾತ್ ಲಕ್ಷ್ಮೀರಾಜ್ ಗಂಡ ಹೆಂಡಂದಿರೇ ಅವರು. ನಿಜವಾಗ್ಲೂ ಪತಿಪತ್ನಿಯರಾದರೆ ಹೊರತು ಅಣ್ಣ ತಂಗಿ ಆಗಲಿಲ್ಲ. ಸೃಷ್ಟಿ ಇರೋದು ಹಾಗೆ, ಇಲ್ಲೂ ಕೂಡ ಹಾಗೇನೆ. ಅವ್ರ ಸಂಕಲ್ಪಕ್ಕೆ ತಕ್ಕಂತೆ ಸೃಷ್ಟಿಯಾಯಿತು. ವೇದವ್ಯಾಸ ರೂಪ ಇದೆ. ಒಂದು ನಿಯಮ ಏನಿದೆ? ಸಾಮಾನ್ಯವಾಗಿ ತಂದೆಯ ಗುಣ, ತಾಯಿ ಜಾತಿ ಬರುತ್ತೆ ಅಂತೇಳಿ. ತಾಯಿ ಯಾರು? ಸತ್ಯವತಿ. ಆಕೆ ಒಂದು ದೃಷ್ಟಿಯಿಂದ ಯಾರು? ಕ್ಷತ್ರಿಯ ಸ್ತ್ರೀ. ಇನ್ನೊಂದು ದೃಷ್ಟಿಯಿಂದ ಯಾರು? ಅಂಬಿಗ ಸ್ತ್ರೀ. ಆ್ಯಕ್ಚುಲಿ ಆಕೆ ಅಂಬಿಗ ಸ್ತ್ರೀ ಅಂತ ಬೆಳದೇ ಹೊರತು ನಿಜವಾಗಲೂ ಯಾರಾಕೆ? ಕ್ಷತ್ರಿಯ ಸ್ತ್ರೀನೇ. ಸೊ ಯಾವ ರೂಪ ಆಗಬೇಕಿತ್ತು ವೇದವ್ಯಾಸರು? ಆಗ್ಬೇಕಾ? ಬಟ್ ಆ ಕ್ಷತ್ರಿಯ ವಿಪ್ರ ರೂಪ ಅಂತ ಕರೀತಾರೆ, ಗೊತ್ತಾಯ್ತಾ? ಆದರೆ ಕೆಲವು ಕಡೆ ಏನಾಗ್ತಾರೆ, ತಾಯಿ ಜಾತಿ ಬಂದ್ಬಿಟ್ಟು ತಾಯಿ ಕರ್ಣನಿಗೇನು ಬಂತು, ಆದಿತ್ಯ ಬರಲಿಲ್ಲ, ವ್ಯತ್ಯಾಸ ಆಯ್ತು. ಕೆಲವು ಎಲ್ಲ ವ್ಯತ್ಯಾಸಗಳಾಗ್ತಾ ಹೋಗುತ್ತೆ. ಅದು ಸಂಕಲ್ಪ ಹೇಗೆ ಮಾಡ್ತಾರೋ ಹಾಗೆ. ಯಾಕೆಂದರೆ ಇಲ್ಲಿ ಬಂದು ಇವರು ಬಂದರು ಪರಾಶರರು, ಅವ್ರಿಗೆ ಮಗು ಬೇಕಾಯ್ತು, ನನ್ನ ಮಗು. ಅವರು ಬ್ರಾಹ್ಮಣರು, ಅದಕ್ಕೇನಾಯ್ತು? ಈಗ ಹುಟ್ಟಿ ಬ್ರಾಹ್ಮಣ್ಯ ಬಂತು. ದೇವರಿ ಬ್ರಾಹ್ಮಣ್ಯ ಅವೆಲ್ಲ ವಿಚಾರ ಬೇರೆ. ಆದರೆ ವ್ಯವಹಾರದಲ್ಲೂ ಕೂಡ ಒಂದು ಲಾಜಿಕ್ ಇದೆ. ಏನು ಲಾಜಿಕ್ ಅದು? ಇವರು ತನ್ನ ಪುತ್ರನಾಗಲಿಕ್ಕೋಸ್ಕರ ಪಡ್ಕೊಂಡಿದ್ರಿಂದ ವಾರಸ್ದಾರ ಯಾರಾದ್ರೂ ಈಗ ಅವರು. ಆದ್ದರಿಂದ ಏನಾಯ್ತು? ಈಗ ಅವ್ರು ಇದು ವಿಪ್ರ ರೂಪ ಅಂತ ಹೆಸರಾಯ್ತು. ಕರ್ಣ ಸೂತ ಜಾತಿಯಲ್ಲಿ ಬೆಳೆದ, ಕೃಷ್ಣ ವೈಶ್ಯ ಜಾತಿಯಲ್ಲಿ ಬೆಳೆದ. ನಂದಗೋಪ ವೈಶ್ಯ, ಕರ್ಣ ಸೂತನಾದ, ಕೃಷ್ಣ ಸೂತನ ವೈಶ್ಯನಾಗಬೇಕಾಯ್ತು ಆ ಲೆಕ್ಕದಲ್ಲಿ. ಆಗಲಿಲ್ಲ. ಯಾಕಾಗಲಿಲ್ಲ? ಹೇಳ್ಬಿಟ್ಟಿದ್ದಾರೆ, ಮುಂದೆ ಹೇಳ್ತಾರೆ ಅದನ್ನು. ಅವ ನಂದಗೋಪ ಹೋಗ್ಬೇಕಾದ್ರೆ ಗರ್ಗಾಚಾರ್ಯ ಹೇಳಿ ಕಳಿಸ್ದೆ ವಸುದೇವ, ಕೃಷ್ಣ ನನ್ನ ಮಗ ಅಂತ ಹೇಳಿದ. ನಂದಗೋಪರ ಮಗನಲ್ಲ. ಅವರು ಅರ್ಥ ಮಾಡಿಕೊಂಡ್ರು, ಸರಿ ಅಂತ ಹೇಳಿಬಿಟ್ಟು ಮಂತ್ರ ಹೇಳಬೇಕಾದ್ರೆ ಕ್ಷತ್ರಿಯ ಮಂತ್ರಗಳನ್ನ ಹೇಳಿ ಮಾಡಿಸ್ಬಿಟ್ರು. ಕೃಷ್ಣನಿಗೆ ಅದಿಲ್ಲ ಅಂತ ಮೊದಲೇ ಹೇಳಿಬಿಟ್ಟಿದೆ. ಆ ಲೋಕಜನ ಪ್ರಶ್ನೆ ಕೇಳಿದರೆ, ನೀವು ಯಾರಲ್ಲೇ ಬೆಳೆದನೋ ಅವ್ರ ಜಾತಿ ಬರುತ್ತೆ ಅಂತ ಇಟ್ಕೊಂಡು ಬಿಟ್ರೆ, ಕರ್ಣನಿಗೆ ಹುಟ್ಟಿದ ಜಾತಿ ಏನೇ ಇರಲಿ ಅದು ಬೆಳೆದ ಜಾತಿ ಕೌಂಟ್ ಆಗಿಬಿಟ್ಟು ಇವತ್ತು ಅನಾಥ ಮಗುನ ಬೆಳೆಸ್ತಾರೆ ಅಂತ ತಿಳ್ಕೊಬಾರ್ದು. ಮನುಸ್ಮೃತಿ ಹೇಳುತ್ತೆ, ಅನಾಥ ಮಗುವನ್ನು ಬೆಳೆಸಿದರೆ ಯಾರ್ದೋದು ಗೊತ್ತೇ ಇಲ್ಲ, ಮಗು ಯಾರ್ದೋ ಗೊತ್ತಿಲ್ಲ, ಬೆಳೆಸಿದರೆ ಯಾರು ಬೆಳೆಸ್ತಾರೋ ಆ ಜಾತಿ ಬರುತ್ತೆ ಅಂತ ಹೇಳಿ. ಎಲ್ಲರಿಗೂ ಅಲ್ಲ, ಗೊತ್ತಿಲ್ಲ ಯಾರಿಗೂ, ನೋಬಡಿ ನೋಸ್. ಅನಾಥ ಮಗು ಅದು ಬೆಳೆದಾಗಿದೆ ಈಗಾಗಲೇ, ಒಳ್ಳೆ ವ್ಯಕ್ತಿ ಇದ್ದಾರೆ. ಆ ಜಾತಿ ಯಾವ್ದು ಕಾಣಬೇಕಂದ್ರೆ ಬೆಳೆಸಿದವ್ರ ಜಾತಿ ಬರುತ್ತೆ, ಗೊತ್ತಾಯ್ತಾ? ಆ ದೃಷ್ಟಿಯಿಂದ ಕರ್ಣನಿಗೆ ಏನು ಬಂತು? ಈಗ ಬೆಳೆಸಿದವ್ರ ಜಾತಿ ಯಾವುದು? ಅದಿರತ್ತ ಸೂತ ಜಾತಿ ಬಂತು. ಇಲ್ಲಿ ಬೆಳೆಸಿದ್ದು ಯಾರು? ನಂದಗೋಪ ಅಥವಾ ವೈಶ್ಯ. ಯಾಕೆ ವೈಶ್ಯ ಜಾತಿ ಬರಲಿಲ್ಲ ಅಂತ ಕೇಳಿದರೆ ಇದು ಹೇಳಿಬಿಟ್ಟ ಅಲ್ಲ ಅಂಥೇಳಿ. ಇದೆಲ್ಲ ವ್ಯತ್ಯಾಸಗಳಿರುತ್ತೆ. ವ್ಯತ್ಯಾಸ ತಿಳ್ಕೊಳ್ಳೋಕ್ಕೆ ಪೂರ್ವಾಪರ ನೋಡಬೇಕು. ಯಾರು ಪುಣ್ಯಕ್ಕೆ ಪ್ರಶ್ನೆ ಮಾಡೇ ಇಲ್ಲ ಇದನ್ನು, ಅವ್ರಿಗೆ ಅದು ಯೋಚನೆ ಮಾಡೋಕ್ಕೆ ಬಂದಿಲ್ಲ. ಆಧುನಿಕರೆಲ್ಲ ಒಂದು ಆರೋಪ ಮಾಡೋದು, ಕೃಷ್ಣನ ಆರೋಪ ಮಾಡಬಹುದಾಗಿತ್ತು. ಏನಂತ? ಈ ಕರ್ಣನ ಸೂತಪುತ್ರ ನೀನೇನು ಮಹಾ ಅಂತ ಹೇಳ್ಬೋದಾಗಿತ್ತು. ಪುಣ್ಯಕ್ಕೆ ಯಾರು ಹೇಳಿ? ಯಾಕಂದ್ರೆ ಇದೆಲ್ಲ ಗೊತ್ತಿಲ್ಲ, ತಲೆಗೆ ಹೋಗಿಲ್ಲ ಅವರಿಗೆ. ಬೈಯೋದಕ್ಕೆ ಆಸಕ್ತಿ ಇದೆ ಹೊರತು ಡೇಟಾ ಕಲೆಕ್ಟ್ ಮಾಡಿಲ್ಲ ಸರಿಯಾಗಿ. ಅವಾಗ ಉತ್ತರ ಸಿಗ್ತಿತ್ತು ತಕ್ಷಣ. ಉತ್ತರ ಅಲ್ಲೇ ಇದೆ. ಅದಕ್ಕೆ ಆಚಾರ ಶುರು ಮಾಡ್ಬೇಕಾದ್ರೆ ಹೇಳೋದೇ ಹಾಗೆ, ಕ್ಷತ್ರ ಸಂಸ್ಕಾರಗಳನ್ನೇ ಮಾಡಿದ್ದು ಅಂತೇಳಿ. ಕರ್ಣನಿಗೆ ಅಕ್ಷತ್ರ ಸಂಸ್ಕಾರ ಅಂತಲೇ ಹೇಳಿ ಈ ಕ್ಲಾರಿಟಿ ಕೊಡ್ತಾರಲ್ಲ ಆಚಾರ್ಯ. ಬರೆಯೋದು ಭಾರಿ ಕಡಿಮೆ.
ಬಟ್ ಎಷ್ಟು ವರ್ಡಿಂಗ್ ಹೇಗಿರುತ್ತೆ ಅಂದರೆ ಎಷ್ಟೋ ಪ್ರಶ್ನೆ ಉತ್ತರ ಸಿಗಬೇಕು ಆ ರೀತಿ ಬರೀತಾ. ಇದು ಹಾಗೆ ಪುರುಷೋತ್ತಮೋಸೌ ಸವಿಷ್ಣುನಾಮ ಶ್ರೀಯಮಾಪ ಸೃಷ್ಟಯೇ. ವಿಷ್ಣು ರೂಪದ ತಾನು ಶ್ರೀರೂಪದ ಮಹಾಲಕ್ಷ್ಮಿ. ಈಗ ಶ್ರೀ ಅಂತ ಹೇಳಿರಲಿಲ್ಲ, ಮೊದಲು ಈ ಶ್ರೀ ಅಂತ ಹೇಳ್ತಾನೆ. ಶ್ರೀರೂಪದ ಮಹಾಲಕ್ಷ್ಮಿಯಲ್ಲಿ ತಾನಿಗೆ ನೋಡಿ, ತಾನು ಮಗನಾಗಿ ತಾನು ಹುಟ್ಟಿದ, ಮತ್ತೆ ಮಹಾಲಕ್ಷ್ಮಿನ ಹೆಂಡತಿ ಅಂತಲೇ ನೋಡ್ತಾ ಇದ್ದ. ಯಾಕೆಂದ್ರೆ ಮೂಲ ರೂಪ ಇರೋದೇ ಹಾಗಿದೆ, ಯಾವ ವೇಷ ಹಾಕೊಂಡ್ರೂ ಚೇಂಜ್ ಆಗೋದಿಲ್ಲ. ಸುಷಾವ ಸೈವಾಂಡವಧೋಕ್ಷಜಸ್ಯ ಶುಷ್ಮಂ ಹಿರಣ್ಯಾತ್ಮಕ ಮಂಬು ಮಧ್ಯೆ ತಸ್ಮಿನ್ ಪ್ರವಿಷ್ಟ ಹರಿಣೈವ ಸಾರ್ಧಂ ಸರ್ವೇ ಸುರಾಸ್ತಸ್ಯ ಬಭೂವ ನಾಭೇಃ. ಸುಷಾವ ಸೈವಾಂಡ ಮಧೋಕ್ಷಜಸ್ಯ. ಆಗ ಬ್ರಹ್ಮಾಂಡ ಸೃಷ್ಟಿ ಆಯಿತು. ಇಲ್ಲಿವರೆಗೆ ಬ್ರಹ್ಮಾಂಡ ಸೃಷ್ಟಿ ಆಗಿದ್ದಿಲ್ಲ. ಸಾ ಆ ಶ್ರೀರೂಪದ ಮಹಾಲಕ್ಷ್ಮಿ ಅಂಡಂ ಸುಷಾವ, ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ಲು. ಅಧೋಕ್ಷಜಸ್ಯ ಶುಷ್ಮಂ ಅಂದರೆ ವೀರ್ಯಂ ರಜ ರೇತಸ್ಸನ್ನ, ಅಜಸ್ಯ ಅಧೋಕ್ಷಜಸ್ಯ ಶುಷ್ಮಂ. ಅದೇನು ಅರ್ಥ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಅಧೋಕ್ಷಜ ಅಂತ ಹೇಳಿದ್ರಿಂದ ಪ್ರತ್ಯಕ್ಷ ಅದು ಬೇರೆ ಪ್ರಮಾಣ ಗೋಚರವಾಗ್ತಕ್ಕಂಥ ಸಂಗತಿನೇ ಅಲ್ಲ ಅಂತ. ಶುಷ್ಮಂ ವೀರ್ಯಂ ಹಿರಣ್ಯಾತ್ಮಕಂ, ಯಾವುದು ಸ್ವರ್ಣಮಯವಾದಂಥ ರೇತಸ್ಸನ್ನು ಮಹಾಲಕ್ಷ್ಮೀ ದೇವಿ ಶ್ರೀರೂಪದಿಂದ ಹೆತ್ಲು. ಅಂಬು ಮಧ್ಯೆ, ಎಲ್ಲಿ ಹುಟ್ಟಿದ್ದದು? ಅಂಬು ಮಧ್ಯೆ. ಅಂಬು ಅಂದ್ರೇನು? ನೀರು. ನೀರಿನ ಮಧ್ಯದಲ್ಲಿ ಸೃಷ್ಟಿಯಾಯಿತು. ತಸ್ಮಿನ್ ಪ್ರವಿಷ್ಟ ಹರಿಣೈವ ಸಾರ್ಧಂ ಸರ್ವೇ ಸುರಾಸ್ತಸ್ಯ ಬಭೂವ ನಾಭೇಹೇ. ತಸ್ಮಿನ್ ಪ್ರವಿಷ್ಟಾ ಹರಿಣೈವ ಸಾರ್ಧಂ. ಆಗ ಇಷ್ಟಾದರೂ ದೇವತೆಗಳಿಗೆ ಏನಾಗಿಲ್ಲ, ಇನ್ನೂ ಮುಂದುವರೆಸ ಈ ಸ್ಟೇಜಲ್ಲೂ ಕಂಟಿನ್ಯೂ ಮಾಡೋಕ್ಕಾಗೋದಿಲ್ಲ. ಆಗ ದೇವರು ಏನು ಮಾಡ್ದ, ಬನ್ನಿ ಅಂತ ಕರೆದು ತಾನೇ ಎಲ್ಲರ ಕರೆದು ಒಳಗೆ ಪ್ರವೇಶ, ಬ್ರಹ್ಮಾಂಡದ ಒಳಗೆ ಪ್ರವೇಶ ಮಾಡ್ತಾನೆ ದೇವರಿಗೆ. ಹರಿಣಾ ಏವ ಸಾರ್ಧಂ ತಸ್ಮಿನ್ ಪ್ರವಿಷ್ಟಾ ಸುರಾಹ. ಸಾಕ್ಷಾತ್ ಶ್ರೀಹರಿಯ ಜೊತೆಗೇನೆ ಅವರೆಲ್ಲ ಸಹ ಆ ಬ್ರಹ್ಮಾಂಡದ ಒಳಗೆ ಪ್ರವೇಶ ಮಾಡಿದರು. ಸುರಾಹ ತಸ್ಯ ಬಭೂವ ನಾಭೇಹೇ. ಅಲ್ಲಿಂದ ಈ ಸೃಷ್ಟಿ ಶುರುವಾಯಿತು. ಯಾವ ಸೃಷ್ಟಿ? ನಾಭಿಯಿಂದ ಈಗ ಬ್ರಹ್ಮದೇವರು ಬರ್ತಾರೆ ನೋಡಿ. ಆ ಬ್ರಹ್ಮದೇವರ ಸೃಷ್ಟಿ ಎಲ್ಲಿ ಆಯಿತು? ಇಲ್ಲೇ ಎಲ್ಲ ಆಯ್ತು. ಈಗ ಇಷ್ಟು ಗ್ಯಾಪನ್ನು ಜನಕ್ಕೆ ಗೊತ್ತಿಲ್ಲ. ತುಂಬ ಜನಕ್ಕೆ ಈ ಗ್ಯಾಪ್ ಗೊತ್ತಿಲ್ಲ. ಸೃಷ್ಟಿ ಅಂತಷ್ಟು ಏನು ಜ್ಞಾಪಕ ಮಾಡ್ಕೋತಾರೆ? ನಾಭಿಕವನ ಸೃಷ್ಟಿನೇ ಶುರು ಮಾಡಿಬಿಡೋರು ಅಲ್ಲ. ಇದು ಮುಂದೆ ಅನಂತರದ ಭಾರಿ ಲೇಟೆಸ್ಟ್ ಇದ್ದಲ್ಲಿ. ಲೋಕಾತ್ಮಕಂ ಪದ್ಮಮುಷ್ಯ ಮಧ್ಯೆ. ಮೊದಲು ಹುಟ್ಟಿದ್ದ್ಯಾವುದು? ನಾಭಿಯಲ್ಲಿ ಕಮಲ. ನಾಭಿಯಲ್ಲಿ ಕಮಲ ಹುಟ್ಟಿತು. ಆ ಕಮಲ ಏನು ಅಂದರೆ ಬರೀ ಕಮಲ ಅಲ್ಲ. ಏನದು? ಲೋಕಾತ್ಮಕಂ. ಲೋಕಾತ್ಮಕಂ ಅಂದ್ರೇನು? 14 ಲೋಕಗಳು, 14 ದಳದ ಕಮಲ. 14 ಒಂದೊಂದು ದಳ ಯಾವುದಕ್ಕೆ ರೆಪ್ರೆಸೆಂಟ್ ಮಾಡ್ತಾ ಇದೆ? ಒಂದೊಂದು ಲೋಕನ. ಆ ಕಮಲದಲ್ಲಿ ಹುಟ್ಟಿ ಬರ್ತಾರೆ ಬ್ರಹ್ಮದೇವ್. ಆದ್ದರಿಂದ ಕಮಲೋದ್ಭವ, ಪದ್ಮೋದ್ಭವ ಅಂತ ಹೇಳ್ತಾರೆ. ನಾಭಿ ಉದ್ಭವನೂ ಹೌದು, ಪದ್ಮೋದ್ಭವನೂ ಹೌದು, ನಾಭಿ ಪದ್ಮೋದ್ಭವನೂ ಹೌದು. ಈ ರೀತಿಯಾಗಿ ಹುಟ್ಟಿ ಬಂದರು. ಯಾವುದಕ್ಕೆ? ಆ ನೀರು ಬೇರೆ, ಈ ನೀರು ಅಲ್ಲದು. ಪ್ರಳಯೋದಕ್ಕಾದು. ಆ ಲಕ್ಷ್ಮೀ ರೂಪದ ನೀರದು, ಈ ನೀರಲ್ಲ. ಅದು ಆ ನೀರು ಇದಕ್ಕೂ ಇದು ಬ್ರಹ್ಮಾಂಡ ಹಿಡಿದ ನೀರೇ ಅಲ್ಲ. ಗೊತ್ತಾಯ್ತಾ? ಆ ಸ್ನಾನ ಮಾಡ್ಲಿಕ್ಕೆ ಒಂದು ತಂಬಿ ಲೋಟ ನೀರಿದ್ರೆ ಆಗ ಸಾಧ್ಯ ಇಲ್ಲ. ಲೋಕಾತ್ಮಕಂ ಪದ್ಮಮುಷ್ಯ ಮಧ್ಯೆ. ಇದೆಲ್ಲ ಬ್ರಹ್ಮಸೂತ್ರದಲ್ಲಿ ಭಾಷೆಯಲ್ಲಿ ಆಚಾರ್ಯ ಕೋಟ್ ಮಾಡ್ತಾರೆ ಒಂದು ವಾಕ್ಯನ. ಗೊತ್ತಾಯ್ತಾ? ಆ ಸಮಯದಲ್ಲಿ 14 ಲೋಕಗಳು ಕೂಡಿದಂತಹ ಆ ಒಂದು ಇದನ್ನು ಬ್ರಹ್ಮದೇವರ ಹುಟ್ಟಿಗೋಸ್ಕರವೇ ಕಮಲ ಬಂತು ಅಂತೇಳಿ. ಪದ್ಮೋ ಬ್ರಹ್ಮ ಸಮುದ್ದಿಷ್ಟ ಪದ್ಮಾಸೀರಪಿ ಚೋಚ್ಯತೆ ಇತಿ ಬ್ರಾಹ್ಮೆ ಪದ್ಮ ಸಂಸ್ಥಾಧರೇಸ್ತತ್ರ ಬ್ರಹ್ಮಾಜನಿ ಚತುರ್ಮುಖ ಇತಿ. ಲೋಕಾತ್ಮಕಂ ಪದ್ಮಮುಷ್ಯ ಮಧ್ಯೆ ಪುನರ್ವಿರಿಂಚ ಅಜನಿ ಸದ್ಗುಣಾತ್ಮ. ವಿರಂಚ ಪುನಃ ಅಜನಿ. ಬ್ರಹ್ಮದೇವರು ಮತ್ತೆ ಹುಟ್ಟಿದರು. ಯಾವುದರಲ್ಲಿ? ಕಮಲದ ಮಧ್ಯದಲ್ಲಿ ಹುಟ್ಟಿದರು. ನಾಭಿ ಮಧ್ಯದಿಂದ ಕಮಲ, ಕಮಲದ ಮಧ್ಯದಲ್ಲಿ ಬ್ರಹ್ಮದೇವರು. ಸದ್ಗುಣಾತ್ಮ. ಅವ್ರು ಯಾರವರು? ಸದ್ಗುಣಾತ್ಮ. ಬರೀ ಗುಣಗಳೇ, ಗುಣನಾಮ. ಆದ್ದರಿಂದ ಅವರಲ್ಲಿ ದೋಷಗಳೇ ಇಲ್ಲ ಅಂತ ಮಹಾನುಭಾವರ ಅವತಾರವನ್ನು ಮಾಡಿದರು. ತಸ್ಮಾತ್ ಪುನಃ ಸರ್ವಸುರ ಪ್ರಸೂತ. ಮತ್ತೆ ಹುಟ್ಟಿದರು ದೇವತೆಗಳೆಲ್ಲ. ಇವರು ಮಕ್ಕಳಾಗಿ ಎಲ್ಲ ದೇವತೆಗಳು ಇನ್ನೊಮ್ಮೆ ಸೃಷ್ಟಿಯಾಯಿತು ಬ್ರಹ್ಮದೇವರಿಂದ. ಪ್ರಸೂತ ತೇಜಾನಮಾನ ಅಪಿ ನಿರ್ಣಯಾಯ. ಅಲ್ಲಿಗೆ ಇದು ಮುಂದಿನ ಪಾಠ. ಇದೆಲ್ಲ ನೋಡ್ತಾ ಹೋದರೆ ಸೃಷ್ಟಿ ಎಷ್ಟು ಅದ್ಭುತ ಅಂತ ಗೊತ್ತು. ಇವತ್ತಿಗೂ ಸೃಷ್ಟಿ ಯಾರಿಗೂ ಅರ್ಥ ಆಗಿಲ್ಲ, ಅರ್ಥ ಆಗೋದೂ ಇಲ್ಲ. ಎಷ್ಟು ದಿವಸ ಆದರೂ ಕೂಡ ಏನಾಗೋದಿಲ್ಲ, ಅದು ಅರ್ಥ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಅರ್ಥನೇ ಆಗದೆ ಅವ್ರು ಸೃಷ್ಟಿ ಮಾಡೋದೇನು ಬಂತೀವ್ರಿ? ಈಗ ಸೃಷ್ಟಿ ಆದ್ಮೇಲೆ ತಾನೇ ಅರ್ಥ, ಗೊತ್ತಾದ್ರೆ ತಾನೇ ಮಾಡ್ಲಿಕ್ಕೆ ಸಾಧ್ಯ. ದೇವರಿಗೆ ರಹಸ್ಯ ಅದು. ಆ ಸೃಷ್ಟಿ ಮಹಾಲಕ್ಷ್ಮಿಗೂ ಕೂಡ ಏನಾಗಲ್ಲ, ಪೂರ್ತಿಯಾಗಿ ಎಲ್ಲ ಭಾಗ ಗೊತ್ತಾಗುತ್ತೆ. ಒಂದು ಭಾಗ ದೇವರೇ ಮಾಡೋ ಭಾಗ ಗೊತ್ತಾಗೋದು, ಆ ಮಾತ್ರ ಬ್ಲಾಕ್ ಆಗುತ್ತೆ ಅದು. ಯಾಕೆ? ಅದು ಜೊತೆಗಳು ಅವರು ದೇವರಾಗಿಬಿಡ್ತಾರೆ. ದೇವ್ರನ್ನ 100% ಮಹಾಲಕ್ಷ್ಮಿ ತಿಳ್ಕೊಂಡ್ರೆ ಏನಾಗ್ತಾರೆ ಅವರು? ದೇವ್ರು ಈಕ್ವಲ್ ಆಗಿಬಿಡ್ತಾರೆ. ಅನಂತ ಗುಣ ಕಡಿಮೆ ಅಂತ ಹೇಳಿದ್ರಿಂದ ಅವರಿಗೂ ಗೊತ್ತಾಗದಂಥ ಸೃಷ್ಟಿಯ ಒಂದು ಸೂಕ್ಷ್ಮ ಇದೆ. ಇನ್ನು ಅವರಿಬ್ಬರ ವಿಷಯ ಗೊತ್ತಾಗದ ವಿಷಯ ಬ್ರಹ್ಮದೇವರಿಗಿದೆ. ಮೇಲವರು ಸೃಷ್ಟಿ ಕ್ರಮ ಕೆಳಮೇಲೆ ಗೊತ್ತಾಗೋದೇ ಇಲ್ಲ.